ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಗಿರಿ ಇಲ್ಲಿನ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾವು ದಾವಣಗೆರೆ ವಿಶ್ವವಿದ್ಯಾಲಯದಿಂದ 3ನೇ ಸೆಮ್ನ ಅಂದರೆ ಸೆಕೆಂಡ್ BA 3ನೇ ಸೆಮ್ನ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂಥ ಕನ್ನಡ ಕಾವ್ಯ ಮೀಮಾಂಸೆ, ಇದರಲ್ಲಿ ಒಂದು ಲೇಖನ ತನ್ನತನದ ಹುಡುಕಾಟ, ರಹಮತ್ ತರೀಕೆರೆ ಅವರು ಬರೆದಿರುವಂಥದ್ದು. ಈ ಲೇಖನದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಈಗ ನಾವೆಲ್ಲರೂ ಕೂಡ ಈಗಾಗಲೇ ಅಭ್ಯಾಸ ಮಾಡ್ತಾ ಬಂದಿದ್ದೀವಿ. ಏನು ಅಂತಂತಂದರೆ, ಭಾರತೀಯ ಕಾವ್ಯ ಮೀಮಾಂಸೆ ಅನ್ನುವಂಥದ್ದು ಒಂದು ಮೀಮಾಂಸೆ ಅಥವಾ ಇದು ಮೀಮಾಂಸೆಯ ಪ್ರಸ್ಥಾನಗಳಿಂದ ಕೂಡಿರುವಂಥ ಒಂದು ಘಟಕ ಇದೆ ಅಂತ ತಂದ್ಬಿಟ್ಟು, ಇದು ಹಿಂದೆಯಿಂದನೂ ಕೂಡ ನಾವು ನಮ್ಮ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಅಭ್ಯಾಸ ಮಾಡ್ಕೊಂಡು ಬಂದಿರುವಂಥ ಒಂದು ಶೈಕ್ಷಣಿಕ ಶಿಸ್ತಿದು, ಜ್ಞಾನ ಶಿಸ್ತು. ಆದರೆ ದೀರ್ಘ ಕಾಲಾವಧಿಯಲ್ಲಿ ಇದರ ಅಧ್ಯಯನದ ನಂತರ ಇವತ್ತಿನ ಕನ್ನಡದ ಅಭ್ಯಾಸಕ್ಕೆ ಇಷ್ಟು ಮಾತ್ರ ಸಾಕಾಗೋದಿಲ್ಲ, ಅಂದರೆ ಭಾರತೀಯ ಕಾವ್ಯ ಮೀಮಾಂಸೆ ಮಾತ್ರ ಸಾಕಾಗೋದಿಲ್ಲ ಅನ್ನುವಂಥದ್ದು ಒಂದು ಚರ್ಚೆ ವಿದ್ವಾಂಸರ ವಲಯದಲ್ಲಿ ಚಾಲ್ತಿಗೆ ಬಂತು. ಅದರ ಫಲವಾಗಿ ಏನಾಯಿತು ಅಂತಂತಂದರೆ, ಕನ್ನಡಕ್ಕೆ ಕನ್ನಡದೇ ಆಗಿರುವಂಥ ಒಂದು ಕಾವ್ಯ ಮೀಮಾಂಸೆ ಅಥವಾ ಸಾಹಿತ್ಯ ಮೀಮಾಂಸೆ ಅನ್ನುವಂಥದ್ದು ಬೇಕು ಅನ್ನುವಂಥದ್ದು ಅಭಿಪ್ರಾಯ ಚಾಲ್ತಿಯಲ್ಲಿದೆ. ಇಲ್ಲಿ ನಾವು ಒಂದು ಅಂಶವನ್ನು ತಿಳ್ಕೊಳ್ಬೇಕಾಗಿದೆ. ಏನು ಅಂತಂತಂದರೆ, ಈ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ನಾವು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ನಾವು ಇದುವರೆಗೆ ಏನು ಮಾಡ್ತಾ ಬಂದಿದ್ದೀವಿ ಅಂತಂತಂದರೆ, ಸಂಸ್ಕೃತ ಕಾವ್ಯ ಮೀಮಾಂಸೆಯನ್ನು, ಅಂದರೆ ಸಂಸ್ಕೃತ ಭಾಷೆಯ ಮತ್ತು ಸಂಸ್ಕೃತ ಭಾಷೆಯಲ್ಲಿರುವಂಥ ಕೃತಿಗಳಿಗೆ ಸಂಬಂಧಪಟ್ಟಿರುವಂಥ ಕಾವ್ಯ ಮೀಮಾಂಸೆಯನ್ನು, ಮತ್ತು ಅದು ಕಾವ್ಯ ಮೀಮಾಂಸೆ, ಸಾಹಿತ್ಯ ಮೀಮಾಂಸೆ ಅಲ್ಲ ಅನ್ನುವಂಥ ಒಂದು ಮಿತಿಯ ಒಳಗಡೆ, ಅಂದರೆ ಸಂಸ್ಕೃತ ಭಾಷೆಗೆ ಸಂಬಂಧಪಟ್ಟಿರುವಂಥದ್ದು, ಸಂಸ್ಕೃತ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮತ್ತು ಕಾವ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಈವನ್ ನಾಟಕವನ್ನು ಕೂಡ ಅಲ್ಲಿ ಕಾವ್ಯ ಅಂತ ಪರಿಗಣಿಸಲಾಗಿದೆ. ಸೊ ಇಷ್ಟು ಮಿತಿಯ ಒಳಗಡೆ ಭಾರತೀಯ ಕಾವ್ಯ ಮೀಮಾಂಸೆ ಅನ್ನುವಂಥ ಹೆಸರಿನಲ್ಲಿ ನಾವು ಇದುವರೆಗೂ ಕೂಡ ನಮ್ಮೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ನಾವು ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಅದನ್ನೇ ಕನ್ನಡ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಅದನ್ನು ಬಳಸ್ತಾ ಬಂದಿದ್ದೀವಿ. ಇದೊಂದು ದೊಡ್ಡ ಮಿತಿಯಾಗಿ ನಮ್ಮ ಹಿಂದಿನ ಅನೇಕ ವಿದ್ವಾಂಸರಿಗೆ ಕಾಡ್ತಾ ಬಂದಿದೆ. ಏನು ಅಂತಂದರೆ, ಕನ್ನಡ ಸಾಹಿತ್ಯ, ಭಾಷೆ, ಇಲ್ಲಿರುವಂಥ ನೆಲ ಮತ್ತು ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಭಾರತೀಯ ಕಾವ್ಯ ಮೀಮಾಂಸೆ ಅನ್ನುವಂಥದ್ದು ಒಂದು ಹಂತದವರೆಗೆ ಮಾತ್ರ ಸಾಧ್ಯ, ಅಲ್ಲಿಂದ ಮುಂದಕ್ಕೆ ಇದು ಅರ್ಥಹೀನ ಆಗತ್ತೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಏನು ಮಾಡಿದರು ಅಂತಂತಂದರೆ, ನಮ್ಮ ಕನ್ನಡದ ವಿದ್ವಾಂಸರು ನಮಗೆ ನಮ್ಮದೇ ಆಗಿರುವಂಥ ಒಂದು ಸಾಹಿತ್ಯ ಮೀಮಾಂಸೆ ಬೇಕು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದರು. ಸೊ ಇದು ಒಂದು ಕಾಲಘಟ್ಟದಲ್ಲಿ ಆಗಿರುವಂಥದ್ದಲ್ಲ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಇದಾಗಿದೆ. ಮತ್ತು ಇದಕ್ಕೆ ತಂದೆ ಆಗಿರುವಂಥ ಒಂದು ಪ್ರಾಚೀನ ಪರಂಪರೆಯೂ ಕೂಡ ಇದೆ. ಮತ್ತು ಕನ್ನಡ ಸಾಹಿತ್ಯ ಏನು ಮಾಡ್ಕೊಂಡು ಬಂದಿದೆ ಅಂತಂದರೆ, ಹಿಂದಿನಿಂದನೂ ಕೂಡ ತಂದೆ ಆಗಿರುವಂಥ ಒಂದು ಸಾಹಿತ್ಯ ಚಿಂತನೆಯನ್ನು ಮಾಡ್ಕೊಂಡು ಬಂದಿದೆ. ಆ ಸಾಹಿತ್ಯ ಚಿಂತನೆ ಭಾರತೀಯ ಅಂತ ಕರೆಯಲಾಗುವಂಥ ಸಂಸ್ಕೃತ ಕಾವ್ಯ ಮೀಮಾಂಸೆಯ ಚಿಂತನೆಗಿಂತ ಸ್ವಲ್ಪ ಭಿನ್ನವಾಗಿರುವಂಥದ್ದು. ರಹಮತ್ ತರೀಕೆರೆ ಅವರು ತನ್ನತನದ ಹುಡುಕಾಟ ಅನ್ನುವಂಥ ಲೇಖನವನ್ನು ಒಂದು ಪದ್ಯದ ಮುಖಾಂತರ ಶುರು ಮಾಡ್ತಾರೆ. ಆ ಪದ್ಯ ಅಥವಾ ಕಾವ್ಯ ಭೂಮಿಗೀತ ಅನ್ನುವಂಥ ಒಂದು ಕವನ ಗೋಪಾಲಕೃಷ್ಣ ಅಡಿಗರದು. ನಮ್ಮ ನವ್ಯ ಸಾಹಿತ್ಯ ಪರಂಪರೆಯಲ್ಲಿ ಕಂಡುಬರುವಂಥ ಅತ್ಯಂತ ಶ್ರೇಷ್ಠ ಸಾಹಿತಿ ಗೋಪಾಲಕೃಷ್ಣ ಅಡಿಗರು. ಅವ್ರದ್ದೊಂದು ಕವನವನ್ನು ಕೋಟ್ ಮಾಡ್ತಾರೆ ಅವರು. ತೆಗೆದುಕೋ ನೀ ಕೊಟ್ಟ ಎಲ್ಲ ವಸ್ತ್ರವಿಲಾಸ, ಇದು ಅವರ ಭೂಮಿಗೀತ ಪದ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ಪದ್ಯನ ಅವರು ತಮ್ಮ ಲೇಖನದ ಆರಂಭದಲ್ಲಿ ಅದನ್ನು ಉಲ್ಲೇಖಿಸ್ತಾರೆ. ತೆಗೆದುಕೋ ನೀ ಕೊಟ್ಟ ಎಲ್ಲ ವಸ್ತ್ರವಿಲಾಸ, ಈ ಕೋಟು, ಈ ಶೆರಟು, ಈ ಶೆರಾಯಿ, ಬತ್ತಲಾಗದೆ ಬಯಲು ಸಿಕ್ಕದಿಲ್ಲಿ. ಈ ಪದ್ಯ ಏನು ಹೇಳ್ತಾ ಇದೆ, ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ಈಗಾಗಲೇ ನಮಗೆ ಕೆಲವು ದತ್ತವಾಗಿದೆ, ಅಂದರೆ ಕೊಡಲ್ಪಟ್ಟಿದೆ. ಅವ್ರು ಹೇಳ್ತಾ ಇದ್ದಾರೆ, ಏನೇನು ಕೊಡಲ್ಪಟ್ಟಿದೆ? ಕೋಟು, ಶರ್ಟು ಮತ್ತು ಶೆರಾಯಿಗಳಿಂದ ಕೂಡಿರುವಂಥ ವಸ್ತ್ರವಿಲಾಸ ನಮಗೆ ಕೊಡಲ್ಪಟ್ಟಿದೆ. ನನಗೆ ಇಷ್ಟ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ, ಆದರೆ ಕೊಡಲಾಗಿದೆ, ನಾವು ಅದನ್ನು ಧರಿಸಿದ್ದೀವಿ. ನನಗಿದು ಕಂಫರ್ಟ್ ಅನ್ನಿಸ್ತಾ ಇರ್ಬೋದು. ಈಗ ಈ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಮಾತಾಡ್ತಾ ಇದ್ದಾನೆ ಅಂತಂತಂದರೆ, ನನಗೆ ಇದು ಬೇಕಾಗಿಲ್ಲ,
ಅಂತ ಹೇಳ್ತಾ ಇದ್ದಾನೆ. ಈ ಕೋಟು ಬೇಕಾಗಿಲ್ಲ, ಶರ್ಟು ಅಥವಾ ಶರಾಯಿ ಇದು ಬೇಕಾಗಿಲ್ಲ. ಇದನ್ನೆಲ್ಲನೂ ಹೊರತುಪಡಿಸಿದ್ರೆ ನನಗೆ ಏನಂತಂದ್ರೆ ನಂದೇ ಆಗಿರುವಂಥ ವಸ್ತ್ರವನ್ನ, ನಂದೇ ಆಗಿರುವಂಥ ಶೈಲಿಯ ವಿನ್ಯಾಸದಲ್ಲಿರುವಂಥ ಉಡುಪನ್ನು ಧರಿಸುವಂಥ ಸ್ವಾತಂತ್ರ್ಯ ಸಿಗುತ್ತೆ ನನಗೆ. ಅವನು ಅದನ್ನು ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ತೆಗೆದುಕೋ ನೀನು ಕೊಟ್ಟಿರುವಂಥ ಈ ಎಲ್ಲ ವಸ್ತ್ರ ವಿಲಾಸ. ಲಾಸ್ಟ್ ಸಾಲಿನಲ್ಲಿ ಹೇಳ್ತಾ ಇದ್ದ ಪದ್ಯದಲ್ಲಿ ಬಂದ ಲಾಸ್ಟ್ ಸಾಲಿನಲ್ಲಿದೆ. ಆ ಕೋಟ್ ಮಾಡಿರುವಂಥ ಪದ್ಯದ ಲಾಸ್ಟ್ ಸಾಲು, ಬತ್ತಲಾಗದೆ ಬಯಲು ಸಿಕ್ಕದಿಲ್ಲಿ. ಆದರೆ ನೀನು ಕೊಟ್ಟಿರುವಂಥ ಈ ಎಲ್ಲ ವಸ್ತ್ರವಿಲಾಸಗಳಿದಾವಲ್ಲ, ಈ ಬೇರೆ ಬೇರೆ ಬಟ್ಟೆಗಳು ನೀನು ಕೊಟ್ಟಿದ್ದೀಯಲ್ಲ, ಅದನ್ನು ಹಾಕೊಂಡ್ಬಿಟ್ಟು ನಾನು ಆ ಚೌಕಟ್ಟಿಗೆ ಹೊಂದ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಅದೇ ನಿಜ ಅಂತ ನಾನು ನಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ಇದೇ ಥರನೇ ಕಾಣೋದಕ್ಕೆ ನಾನು ಚಂದ ಇದ್ದೀನಿ ಅಂತ. ಆದರೆ ಈಗ ನನಗೆ ಅರಿವಿಗೆ ಬರ್ತಾ ಇದೆ ಏನು ಅಂತಂದರೆ, ಇದನ್ನು ಕಳಿಸಿ ಹಾಕ್ದೆ, ಇದನ್ನು ದೂರ ಮಾಡಿದೆ, ನನಗೆ ನನ್ನತನ ಅನ್ನುವಂಥದ್ದು ಅಥವಾ ನನ್ನ ಮನಸ್ಸಿಗೆ ಇಡಿಸುವಂಥ ಒಂದು ಉಡುಪನ್ನು ಧರಿಸುವಂಥದ್ದು ಸಾಧ್ಯ ಇಲ್ಲ ಅಂತಂದ್ಬಿಟ್ಟು. ಸೊ ಹಾಗಾಗಿ ಅವನೇನು ಮಾಡ್ತಾ ಇದ್ದಾನೆ, ಇದನ್ನೆಲ್ಲನೂ ಕೂಡ ತಿರಸ್ಕರಿಸ್ತಾ ಇದ್ದಾನೆ. ಈಗ ಈ ಪದ್ಯವನ್ನು ರಹಮತ್ ತರೀಕೆರೆ ಕೋಟ್ ಮಾಡಿದ್ದಾರೆ, ಉದ್ಧೃತ ಮಾಡಿದ್ದಾರೆ, ಇಲ್ಲಿ ಉಲ್ಲೇಖಿಸಿದ್ದಾರೆ. ಈಗ ಭಾರತೀಯ ಕಾವ್ಯ ಮೀಮಾಂಸೆಗೆ ಅನ್ವಯಿಸಿ ಹೇಳೋದಾದರೆ, ಈಗ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಭಾರತೀಯ ಕಾವ್ಯ ಮೀಮಾಂಸೆಯ ಒಂದು ಅಧ್ಯಯನ ಪರಿಕರಗಳನ್ನ ಕೊಡಲಾಗಿದೆ. ಅಂದರೆ ಅಲ್ಲಿ ನಾವು ರಸವನ್ನು, ಧ್ವನಿಯನ್ನು, ರೀತಿಯನ್ನು, ಔಚಿತ್ಯವನ್ನು ಅಥವಾ ವಕ್ರೋಕ್ತಿಯನ್ನು, ಬೇರೆ ಬೇರೆಯದನ್ನು, ಅಂದರೆ ಇವೆಲ್ಲ ಇದು ಪ್ರಸ್ಥಾನಗಳನ್ನು ನಾವು ಅಭ್ಯಾಸ ಮಾಡ್ತಾ ಬಂದಿದ್ದೀವಿ. ಅಭ್ಯಾಸ ಮಾಡಿಬಿಟ್ಟು ಅಂದರೆ ಸಂಸ್ಕೃತದ ಈ ಚಿಂತನಾ ಪ್ರಸ್ಥಾನಗಳನ್ನು ನಾವು ಅಭ್ಯಾಸ ಮಾಡಿ ನಾವೇನು ಮಾಡ್ತೀವಿ ಅಂತಂತಂದರೆ ಕನ್ನಡ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಳಸ್ತೀವಿ. ಇದು ಕನ್ನಡಕ್ಕೆ ಒದಗಿ ಬಂದಿರುವಂಥ ಒಂದು ದುರ್ದೆಸ ಇದು ಅಂತ. ಯಾಕೆ ಅಂತಂತಂದರೆ, ಸಂಸ್ಕೃತ ಕಾವ್ಯ ಮೀಮಾಂಸೆ ಭಾರತೀಯ ಕಾವ್ಯ ಮೀಮಾಂಸೆ ಹೆಸರಿನಲ್ಲಿ ಕನ್ನಡ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದು ಒಂದು ಬಗೆ ಇದು. ಆದರೆ ಇದು ಕನ್ನಡ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಕನ್ನಡ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸಹಕಾರಿ ಆಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಪದ್ಯದಲ್ಲಿ ಹೇಳ್ತಿರಂಗೆ ಬತ್ತಲಾಗದೆ ಬಯಲು ಸಿಕ್ಕದಿಲ್ಲಿ ಅಂತ. ಅಂದರೆ ಇದನ್ನೆಲ್ಲನೂ ಕೂಡ ಹೆಂಗೆ ಪ್ಯಾಂಟು, ಶರ್ಟು, ಕೋಟು ಇದನ್ನೆಲ್ಲನೂ ಕೂಡ ಅಥವಾ ಶರಾಯಿ ಇದನ್ನೆಲ್ಲನೂ ತೆಗೆದು ಹಾಕಿದಾಗ ಮಾತ್ರ ನನ್ನತನದ ಉಡುಪನ್ನು ನನಗೆ ಧರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇಲ್ಲಿ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಈ ಸಂಸ್ಕೃತದ ಇದು ಸಾಹಿತ್ಯ ಮೀಮಾಂಸೆ, ಕಾವ್ಯ ಮೀಮಾಂಸೆ, ಭಾರತೀಯ ಕಾವ್ಯ ಮೀಮಾಂಸೆ ಹೆಸರಿನಲ್ಲಿ ಏನು ನಮ್ಮ ಮೇಲೆ ಕೊಡಲಾಗಿದೆ ಅಥವಾ ಹೇರಲಾಗಿದೆ, ಇದನ್ನು ಕಳಿಸಿದ್ದಲ್ಲದೆ, ಇದನ್ನು ಒಂದು ಸ್ವಲ್ಪ ಪಕ್ಕದಲ್ಲಿ ಇಟ್ಟಿದ್ದಲ್ಲದೆ, ನಮಗೆ ಕನ್ನಡದ್ದೇ ಆಗಿರುವಂಥ ಒಂದು ಸಾಹಿತ್ಯ ಮೀಮಾಂಸೆಯನ್ನು, ನಮಗೆ ಇಷ್ಟ ಆಗುವಂಥ ಸಾಹಿತ್ಯ ಮೀಮಾಂಸೆಯನ್ನು ಕಟ್ಕೊಳ್ಳೋದಕ್ಕೆ ಆಗಲ್ಲ ಅಂತ. ಇದು ರಹಮತ್ ತರೀಕೆರೆಯವರ ಮುಖ್ಯವಾಗಿರುವಂಥ ಪ್ರತಿಪಾದನೆ. ಸರಿ, ಅದಕ್ಕೆ ಅವರು ಒಂದು ಆಧಾರವನ್ನು ಕೊಡ್ತಾರೆ. ಕುವೆಂಪು ಅಂದರೆ ಭಾರತೀಯ ಕಾವ್ಯ ಮೀಮಾಂಸೆ ಅನ್ನುವಂಥ ಒಂದು ಕೃತಿ, ಆ ಭಾರತೀಯ ಕಾವ್ಯ ಮೀಮಾಂಸೆ ಅನ್ನುವಂಥ ಒಂದು ಕೃತಿಯನ್ನು ತೀನಂ ಶ್ರೀಕಂಠಯ್ಯ ಅವರು ಆ್ಯಕ್ಚುಲಿ ಬರೀತಾರೆ. ಆದರೆ ಭಾರತೀಯ ಕಾವ್ಯ ಮೀಮಾಂಸೆ ಸಂಸ್ಕೃತ ಇದು ಕಾವ್ಯ ಮೀಮಾಂಸೆಯಲ್ಲಿ ಅಥವಾ ಸಂಸ್ಕೃತ ಲಾಕ್ಷಣಿಕ ಚಿಂತನೆಯಲ್ಲಿ ಬಂದಿರುವಂಥದ್ದು ನೂರಾರು ವರ್ಷಗಳ ಬೇರೆ ಬೇರೆ ಜನ ಚಿಂತಕರ ನೆರವಿನಿಂದ, ಭರತನಿಂದ ಶುರುವಾಗುವಂಥದ್ದು, ನಂತರ ಕೊನೆಗೆ ಅಭಿನವಗುಪ್ತನ ವರೆಗೂ ಕೂಡ ಮುಂದುವರೆದು ಹೆಚ್ಚು ಕಡಿಮೆ ಸಾವಿರಾರು ವರ್ಷಗಳ ಒಂದು ಸುದೀರ್ಘವಾಗಿರುವಂಥ ಕಾಲಘಟ್ಟದಲ್ಲಿ ಅದು ಬೆಳ್ಕೊಂಡು ಬಂದಿದೆ. ಆದರೆ ಇವನ್ನೆಲ್ಲನೂ ಕೂಡ ಕ್ರೋಢೀಕರಿಸಿ ನಮ್ಮ ಕನ್ನಡದ ಶ್ರೇಷ್ಠ ವಿದ್ವಾಂಸರಾಗಿರುವಂಥ ತೀನಂ ಶ್ರೀಕಂಠಯ್ಯ ಏನು ಮಾಡ್ತಾರೆ ಅಂತಂತಂದರೆ, ಭಾರತೀಯ ಕಾವ್ಯ ಮೀಮಾಂಸೆ ಎನ್ನುವಂಥ ಒಂದು ಕೃತಿಯನ್ನು ಬರೀತಾರೆ. ಇದರಲ್ಲಿ ಭರತನಿಂದ ಹಿಡಿದು ಅಭಿನವಗುಪ್ತನವರೆಗೆ, ಅಂದರೆ ರಸ ಸಿದ್ಧಾಂತ ಇಂದ ಹಿಡಿದು ಕೊನೆಗೆ ಧ್ವನಿ, ರೀತಿ, ಔಚಿತ್ಯ, ಇದು ವಕ್ರೋಕ್ತಿ, ಔಚಿತ್ಯ ಇದನ್ನೆಲ್ಲನೂ ಕೂಡ ಸೇರಿಸಿ ಒಳಗೊಂಡಂತೆ ಇಡೀ ಭಾರತೀಯ ಕಾವ್ಯ ಮೀಮಾಂಸೆಯ ಒಂದು ಚೌಕಟ್ಟನ್ನು ಕಟ್ಕೊಡ್ತಾರೆ. ಅತ್ಯಂತ ಶ್ರೇಷ್ಠವಾಗಿರುವಂಥ ಕೃತಿಗಳಲ್ಲಿ, ಕನ್ನಡದ ಶ್ರೇಷ್ಠ ಕೃತಿಗಳಲ್ಲಿ ಅದು ಕೂಡ ಒಂದು. ಇದನ್ನು ಕುವೆಂಪು ಆಚಾರ್ಯ ಕೃತಿ ಅಂತಂತ ಕರೆದಿದ್ದಾರೆ. ಈ ಕೃತಿಗೆ ಕುವೆಂಪು ಮುನ್ನುಡಿಯನ್ನು ಬರೀತಾರೆ.
ಮುನ್ನುಡಿಯನ್ನು ಬರೆದಂಥ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಏನು ಅಂತಂದರೆ, ಇದುವರೆಗೆ ನಾವು ಕನ್ನಡ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ 2 ದಾರಿಗಳನ್ನು ಆಶ್ರಯಿಸಿದ್ವಿ. ಒಂದು ಏನಂತಂದರೆ ಭಾರತೀಯ ಕಾವ್ಯಮೀಮಾಂಸೆಯ ಹೆಸರಿನಲ್ಲಿ ಸಂಸ್ಕೃತ ಕಾವ್ಯಮೀಮಾಂಸೆ, ಮತ್ತು ಇನ್ನೊಂದು ಪಾಶ್ಚಾತ್ಯರಿಂದ ಪಡೆದಿರುವಂಥ ಪಾಶ್ಚಾತ್ಯ ಕಾವ್ಯಮೀಮಾಂಸೆ. ಅಂದರೆ ಎರಡನ್ನೂ ಕೂಡ ಬೇರೆ ಬೇರೆ ಮೂಲದಿಂದ ಬಂದಿರುವಂಥದ್ದು, ಬೇರೆ ಬೇರೆ ಪರಿಸರದ್ದು ಮತ್ತು ಬೇರೆ ಬೇರೆ ಮನೋಧರ್ಮದ್ದು. ಸೊ ಹಾಗಾಗಿ ಇವೆರಡನ್ನ ಬಳಸ್ಕೊಂಡು ಇವೆರಡರ ತಿಳುವಳಿಕೆಯ ಆಧಾರದ ಮೇಲೆ ನಾವು ಕನ್ನಡ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಕನ್ನಡದ ಚಿಂತನೆಯನ್ನು ಅಥವಾ ಕನ್ನಡಿಗರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ಇದು ತಪ್ಪಾಗಿರುವಂಥದ್ದು. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂತಂದರೆ, ಕನ್ನಡ ಸಾಹಿತ್ಯ ಅನ್ನುವಂಥದ್ದು ತನ್ನದೇ ಆಗಿರುವಂಥ ಒಂದು ಚಿಂತನಾ ಪ್ರಸ್ಥಾನವನ್ನು ಹುಟ್ಟಾಕೊಳ್ಬೇಕಾಗತ್ತೆ. ನಾವು ಭಾರತೀಯ ಕಾವ್ಯಮೀಮಾಂಸೆಯಿಂದ ಅಥವಾ ನಿರ್ದಿಷ್ಟವಾಗಿ ಹೇಳೋದಾದರೆ ಸಂಸ್ಕೃತ ಕಾವ್ಯಮೀಮಾಂಸೆಯಿಂದ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಿಂದ ಏನನ್ನು ಪಡಿಬೋದು, ಸಾರಭೂತವಾಗಿರುವಂಥದ್ದನ್ನು ಏನನ್ನ ಪಡೆಯೋದಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಪಡ್ಕೊಂಡು, ಅದರ ಸಾರವನ್ನು ಪಡ್ಕೊಂಡು ನಾವು ಕನ್ನಡದ್ದೇ ಆಗಿರುವಂಥ ಒಂದು ಸಾಹಿತ್ಯ ಮೀಮಾಂಸೆಯನ್ನು ಅಥವಾ ಸಾಹಿತ್ಯ ಪ್ರಸ್ಥಾನವನ್ನು ಅಥವಾ ಸಾಹಿತ್ಯ ಚಿಂತನೆಯನ್ನು ಕಟ್ಟಬೇಕಾಗಿದೆ. ಇದು ನಮ್ಮ ಎದುರುಗಡೆ ಇರುವಂಥ ಒಂದು ಮಹತ್ತರವಾಗಿರುವಂಥ ಜವಾಬ್ದಾರಿ. ಸರಿ, ಈ ಜವಾಬ್ದಾರಿಯನ್ನು ಪೂರೈಸ್ಕೊಳ್ಳೋದಕ್ಕೆ ನಾವು ಯಾವ್ಯಾವುದರ ಸಹಾಯವನ್ನು ಪಡಿಬೇಕಾಗಿದೆ ಅಂದರೆ, ನಮ್ಮದೇ ಆಗಿರುವಂಥ ಕನ್ನಡ ಸಾಹಿತ್ಯ ಚಿಂತನೆಯನ್ನು ನಾವು ಕಟ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕಾಗಿದೆ, ಅದಕ್ಕೆ ಅವರು ಒಂದು ಪರಿಹಾರ ಕೊಡ್ತಾರೆ. ಏನು ಅಂತಂತಂದರೆ, ನಾವೇನು ಮಾಡಬೇಕಾಗಿದೆ ಅಂತಂದರೆ, ಪಾಶ್ಚಾತ್ಯರಿಂದ ಬಂದಿರುವಂಥ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆ ಇದನ್ನು ನಮ್ಮ ಬೆಂಬಲಕ್ಕೆ ಇಟ್ಕೊಳ್ಬೇಕಾಗಿದೆ. ಆಮೇಲೆ ಸಂಸ್ಕೃತ ಕಾವ್ಯ ಮೀಮಾಂಸೆಯ ಉತ್ತಮ ಅಂಶಗಳನ್ನು ಅದನ್ನು ನಾವು ಪಡ್ಕೊಳ್ಬೇಕಾಗಿದೆ. ನಂತರ ನಾವು ತತ್ವಶಾಸ್ತ್ರ, ನೋಡ್ರಿ ಅವ್ರು ಹೇಳ್ತಾ ಇರುವಂಥದ್ದು ಸಂಸ್ಕೃತ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆ, ಇವು 3. ಆಮೇಲೆ ತತ್ವಶಾಸ್ತ್ರ, ಆಮೇಲೆ ಯೋಗ ವಿಜ್ಞಾನ, ಅದಾದಮೇಲೆ ಸೌಂದರ್ಯ ಮೀಮಾಂಸೆ, ಎಸ್ಥೆಟಿಕ್ಸ್ ಅಂತ ಕರೀತಾರೆ ಈ ಸೌಂದರ್ಯ ಮೀಮಾಂಸೆ, ಮತ್ತು ಮನೋವಿಜ್ಞಾನ ಅಥವಾ ಮನಃಶಾಸ್ತ್ರ. ಇವುಗಳೆಲ್ಲದರಿಂದನೂ ಕೂಡ ನಾವು ಏನು ಮಾಡಬೇಕು ಅಂತಂದರೆ, ಇವುಗಳ ಈ ಜ್ಞಾನ ಶಾಖೆಗಳ ತಿಳುವಳಿಕೆಯನ್ನು ಪಡೆದು ನಾವೇನು ಮಾಡಬೇಕು ಅಂತಂದರೆ, ನಮ್ಮ ಕನ್ನಡ ಸಾಹಿತ್ಯ ಚಿಂತನೆಯನ್ನು ಗಟ್ಟಿಗೊಳಿಸ್ಕೊಳ್ಬೇಕಾಗಿದೆ. ಈ ಕನ್ನಡ ಸಾಹಿತ್ಯ ಚಿಂತನೆಯನ್ನು ಗಟ್ಟಿಗೊಳಿಸ್ಕೊಂಡು ನಾವೇನು ಮಾಡಬೇಕು ಅಂತಂತಂದರೆ, ನಮ್ಮದೇ ಆಗಿರುವಂಥ ಒಂದು ಸಾಹಿತ್ಯ ಚಿಂತನೆಯನ್ನು ಕಟ್ಕೊಳ್ಬೇಕು. ಈ ಸಾಹಿತ್ಯ ಚಿಂತನೆ ಯಾವ ಥರ ಇರಬೇಕು ಅಂತಂತಂದರೆ, ಧೀರವಾಗಿ ಸ್ವತಂತ್ರವಾಗಿ ಮುನ್ನಡೆಯುವಂಥ, ನಮ್ಮ ತನವನ್ನು ಪ್ರತಿನಿಧಿಸುವಂಥ ಒಂದು ಸಾಹಿತ್ಯ ಚಿಂತನೆಯಾಗಿರಬೇಕು ಅಥವಾ ಕನ್ನಡದ ಚಿಂತನೆಯಾಗಿರಬೇಕು ಅಂತಂತಂದ್ಬಿಟ್ಟು ನೋಡ್ರಿ, ಅವರು ಆ ಪದ ಬಳಸ್ತಾ ಇದ್ದಾರೆ. ಏನು ಅಂತಂದರೆ, ಧೀರವಾಗಿ ಮತ್ತು ಸ್ವತಂತ್ರವಾಗಿ ಮುನ್ನಡೆಯುವಂಥ ಹಾದಿಯನ್ನು ಮತ್ತು ಕನ್ನಡಕ್ಕೆ ಅದರದೇ ಆಗಿರುವಂಥ ಕಾವ್ಯ ಮೀಮಾಂಸೆ ಅಲ್ಲ, ಬದಲಿಗೆ ಸಾಹಿತ್ಯ ಮೀಮಾಂಸೆಯನ್ನು ಕಟ್ಕೊಳ್ಳುವಂಥ ತುರ್ತುಗಳಿದೆ. ಆ ತುರ್ತು ನಾವು ಈಡೇರಿಸ್ಕೊಳ್ಬೇಕಾಗಿದೆ. ಮತ್ತು ಕನ್ನಡಿಗರಾಗಿ ನಮ್ಮ ಜವಾಬ್ದಾರಿ ಏನು ಅಂತಂದರೆ, ಕನ್ನಡ ಸಾಹಿತ್ಯ ಚಿಂತನೆಯನ್ನು ಕಟ್ಕೊಳ್ಳುವಂಥದ್ದು. ಈ ಕಟ್ಕೊಳ್ಬೇಕಾದ್ರೆ, ಈ ರೀತಿಯ ಚಿಂತನೆಯನ್ನು ಕಟ್ಕೊಳ್ಬೇಕಾದ್ರೆ ನಾವು ಹಲವು ದಿಕ್ಕುಗಳಲ್ಲಿ ನೋಡಿ ಅಲ್ಲಿರುವಂಥ ಜ್ಞಾನವನ್ನು ಕನ್ನಡಕ್ಕೆ ಒದಗಿ ಬಂದರೆ ಇದರಿಂದ ಕನ್ನಡದ ಬೆಳವಣಿಗೆ ಆಗೋದಕ್ಕೆ, ಕನ್ನಡತನದ ಸಂಸ್ಕೃತಿ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿಬಿಟ್ಟು ಅಲ್ಲಿಂದ ನಾವು ನಮ್ಮ ಚಿಂತನೆಗಳನ್ನು ಕಟ್ಕೊಳ್ಳೋದಕ್ಕೆ ಮತ್ತು ಬೆಳೆಸ್ಕೊಳ್ಳೋದಕ್ಕೆ ಮತ್ತು ಇಲ್ಲಿನ ಸಾಹಿತ್ಯದ ಮುಖಾಂತರ ಅವುಗಳನ್ನು ಅರ್ಥೈಸ್ಕೊಂಡು ಮತ್ತು ಇಲ್ಲಿನ ಸಾಹಿತ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಪಡ್ತಾರೆ. ಇಷ್ಟು ಒಂದು ಘಟ್ಟ. ಕನ್ನಡ ಸಾಹಿತ್ಯ ಮೀಮಾಂಸೆ ಅಥವಾ ಕನ್ನಡ ಸಾಹಿತ್ಯ ಚಿಂತನೆ ಯಾಕೆ ಬೇಕು ಅಂತಂದ್ಬಿಟ್ಟು. ಸರಿ, ರಾಮತ್ ತರೀಕೆರೆಯವರು ನೆಕ್ಸ್ಟು ಒಂದು ಈ ಲೇಖನದಲ್ಲಿ, ತನ್ನತನದ ಹುಡುಕಾಟ ಲೇಖನದಲ್ಲಿ ಒಂದು ಸಬ್ ಹೆಡ್ಡಿಂಗ್ ಕೊಡ್ತಾರೆ, ಉಪಶೀರ್ಷಿಕೆಯನ್ನು. ಹಲವು ದಿಕ್ಕುಗಳಲ್ಲಿ ಹುಡುಕಾಟ ಮಾಡಬೇಕಾಗಿದೆ. ನಾವು ಯಾಕಾಗಿ ಹಲವು ದಿಕ್ಕುಗಳಲ್ಲಿ ಹುಡುಕಾಟ ಮಾಡಬೇಕಾಗಿದೆ ಅಂತಂದರೆ, ಕನ್ನಡ ಸಾಹಿತ್ಯ ಚಿಂತನೆಯನ್ನು ಕಟ್ಟೋದಕ್ಕೆ, ಕನ್ನಡ ಸಾಹಿತ್ಯ ಚಿಂತನೆಯನ್ನು ನಾವು ರೂಪಿಸೋದಕ್ಕೆ ಹಲವು ದಿಕ್ಕುಗಳಲ್ಲಿ, ಬೇರೆ ಬೇರೆ ದಿಕ್ಕುಗಳಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂತಂತಂದರೆ ಹುಡುಕಾಟ ಮಾಡಬೇಕಾಗಿದೆ.
ಅಂದರೆ ಕನ್ನಡ ಸಾಹಿತ್ಯವನ್ನು ಕಟ್ಟುವಂಥ ರೀತಿ ಯಾವುದು, ಬಗೆ ಯಾವುದು, ಕನ್ನಡ ಸಾಹಿತ್ಯ ಚಿಂತನೆಯನ್ನು ರೂಪಿಸುವಂಥ ಮಾದರಿಗಳು ನಮ್ಗೆ ಎಲ್ಲಿ ಸಿಗ್ತವೆ ಅನ್ನುವಂಥದ್ದು. ನಾವೇ ಮೊದಲು ಮಾಡ್ತಾ ಇರುವಂಥದ್ದು ಇದು, ಅಥವಾ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಹಿಂದೆ ಯಾರಾದರೂ ಮಾಡಿದಾರಾ ಅಂತ, ಈ ಬಗ್ಗೆ ಪ್ರಯತ್ನಗಳು ನಡೆದಿದೆಯಾ ಅಂತಂದ್ಬಿಟ್ಟು. ಸೊ ಅದಕ್ಕೆ ರಹಮತ್ ತರೀಕೆರೆ ಅವರು ಕೆಲವು ನಿದರ್ಶನಗಳನ್ನು ಕೊಡ್ತಾರೆ. ಏನಂತಂತಂದ್ರೆ, ಈಗ ಹಲವು ದಿಕ್ಕುಗಳಲ್ಲಿ ಹುಡುಕಾಟ ಅನ್ನುವಂಥ ಒಂದು ಉಪಶೀರ್ಷಿಕೆಯಲ್ಲಿ ಅವ್ರು ಹೇಳ್ತಾರೆ ಏನು ಅಂತಂತಂದ್ರೆ, ಈ ತನ್ನತನದ ಹುಡುಕಾಟ, ತನ್ನತನ ಅಂದರೆ ನಮ್ಮತನದ ಹುಡುಕಾಟ ಅನ್ನುವಂಥದ್ದು ಇದೇ ಮೊದಲ ಬಾರಿಗೆ ಕನ್ನಡದಲ್ಲೇನು ನಡೀತಾ ಇರುವಂಥದ್ದಲ್ಲ. ಬದಲಿಗೆ ನಮ್ಮ ಪೂರ್ವಿಕರು ಅಂದರೆ ಹಿಂದಿನಿಂದ ನಮ್ಮ ಕನ್ನಡ ಸಾಹಿತ್ಯದ ಹಳಬರು ಏನು ಮಾಡಿದ್ದಾರೆ ಅಂತಂದರೆ, ವಿದ್ವಾಂಸರು ಏನು ಮಾಡಿದ್ದಾರೆ ಅಂತಂತಂದರೆ, ಕನ್ನಡ ಸಾಹಿತ್ಯ ಚಿಂತನೆಯನ್ನು ರೂಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಎರಡು ಉದಾಹರಣೆಯನ್ನು ಅವ್ರು ಹೇಳ್ತಾರೆ. ಒಂದು ಕವಿರಾಜ ಮಾರ್ಗದಿಂದ ಕೊಡುವಂಥ ಒಂದು ಉದಾಹರಣೆ. ಕವಿರಾಜ ಮಾರ್ಗ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕ್ರಿಸ್ತಶಕ 850ರಲ್ಲಿ ಬಂದಿರುವಂಥ ಕನ್ನಡದ ಉಪಲಬ್ಧ ಮೊದಲ ಗ್ರಂಥ ಪಠ್ಯ. ಇದೊಂದು ಲಕ್ಷಣಶಾಸ್ತ್ರ ಗ್ರಂಥ, ಅಂದರೆ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಿರುವಂಥ ಒಂದು ಗ್ರಂಥ. ಮತ್ತು ಬೇರೆ ಬೇರೆ ಮತ್ತು ಕನ್ನಡದ ಅನನ್ಯತೆಯನ್ನು ಹೇಳುವಂಥ ಕಾರಣದಿಂದ, ಮತ್ತು ಕನ್ನಡದಲ್ಲಿ ಸಿಕ್ಕಿರುವಂಥ ಗ್ರಂಥಗಳಲ್ಲಿ ಮೊದಲನೇದಾಗಿರುವಂಥ ಕಾರಣದಿಂದ ಕನ್ನಡದ ಅತ್ಯಂತ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ನೆಲೆಯಲ್ಲಿ ಕನ್ನಡದಲ್ಲಿ ಅತ್ಯಂತ ವಿಶಿಷ್ಟವಾಗಿರುವಂಥ ಒಂದು ಸ್ಥಾನವನ್ನು ಮತ್ತು ಎತ್ತರವನ್ನು ಪಡೆದಿರುವಂಥ ಕೃತಿ ಇದು. ಶ್ರೀ ವಿಜಯನಿಂದ ರಚಿತವಾಗಿರುವಂಥ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗದಿಂದನೇ ಏನಾಗುತ್ತೆ ಅಂತಂದರೆ, ಸಂಸ್ಕೃತದ ವಿರುದ್ಧ ಒಂದು ಥರದ ಬಂಡಾಯ ಅನ್ನುವಂಥದ್ದು ಶುರುವಾಗಿದೆ ಅಂತ ರಹಮತ್ ತರೀಕೆರೆ ಅವರು ಪ್ರತಿಪಾದಿಸ್ತಾರೆ. ಅಂದರೆ ಶ್ರೀ ವಿಜಯ ಏನು ಪ್ರಾರಂಭದಲ್ಲಿ ಸಂಸ್ಕೃತವನ್ನು, ಅಂದರೆ ಸಂಸ್ಕೃತ ಕಾವ್ಯ ಚಿಂತನೆಯನ್ನು ವಿರೋಧಿಸುವಂಥ ಕೆಲಸಕ್ಕೇನು ಹೋಗುವುದಿಲ್ಲ. ಆದರೆ ಶ್ರೀ ವಿಜಯನಿಗೆ ಆ ಥರದ ಅನುಕೂಲತೆಗಳು ಕೂಡ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗಿದೆ. ಯಾಕೆ ಅಂತಂತಂದರೆ, ಶ್ರೀ ವಿಜಯನಿಗೆ ಒಂದು ರಾಜಪ್ರಭುತ್ವದಲ್ಲಿ ಅಲ್ಲಿ ಒಂದು ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸುವಂಥ ಅಥವಾ ನಿರ್ಮಾಣ ಮಾಡುವಂಥ ಒಂದು ಗುರುತರವಾಗಿರುವಂಥ ಜವಾಬ್ದಾರಿ ಇತ್ತು. ಹಾಗಾಗಿ ಅವರು ಏನು ಮಾಡ್ತಾರೆ ಅಂತಂತಂದರೆ, ಶ್ರೀ ವಿಜಯ ಏನು ಮಾಡ್ತಾರೆ ಅಂತಂತಂದರೆ, ಕನ್ನಡವನ್ನು ಅಥವಾ ಕನ್ನಡ ಕಾವ್ಯಗಳನ್ನು ಅಥವಾ ಕನ್ನಡ ಸಾಹಿತ್ಯವನ್ನು ಯಾವ ರೀತಿ, ಯಾವ ಮಾರ್ಗದಲ್ಲಿ ನಾವು ರೂಪಿಸ್ಕೊಳ್ಬೇಕು ಅನ್ನುವಂಥ ಚರ್ಚೆಯನ್ನು ಮಾಡ್ತಾನೆ. ಮತ್ತು ಅದು ಒಂದು ರಾಜಪ್ರಭುತ್ವದ ಒಳಗಡೆ, ಒಂದು ಅಧಿಕೃತ ಸಾಹಿತ್ಯ ಸಂಸ್ಕೃತಿಯ ಒಳಗಡೆ ಈ ಸಾಹಿತ್ಯ ಅನ್ನುವಂಥದ್ದು ರೂಪುಗೊಳ್ಳಬೇಕು ಅನ್ನುವಂಥದ್ದು ಒಂದು. ಸೊ ಹಾಗಾಗಿ ಅದು ಕವಿಗಳಿಗೆ ಮತ್ತು ರಾಜರಿಗೆ ಅದು ಮಾರ್ಗದರ್ಶಕವಾಗಿರುವಂಥ ಕೃತಿ, ಅಥವಾ ಕವಿಗಳಿಗೆ ರಾಜಮಾರ್ಗ ಅನ್ನುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಕವಿರಾಜ ಮಾರ್ಗ ಅನ್ನುವಂಥ ಹೆಸರನ್ನ ಶ್ರೀ ವಿಜಯ ಅದಕ್ಕೆ ಇಡ್ತಾನೆ. ಆದರೆ ಸಂಸ್ಕೃತದ ಚಿಂತನೆಯ ಹಿನ್ನೆಲೆಯಲ್ಲೇ ಕವಿರಾಜ ಮಾರ್ಗಕಾರ ಹೊರಟ್ರೂ ಕೂಡ ಏನು ಮಾಡ್ತಾನೆ ಅಂತಂತಂದರೆ, ಕವಿರಾಜ ಮಾರ್ಗಕಾರನಿಗೆ ಅರಿವಿದೆ ನಾನು ಮಾತಾಡ್ತಾ ಇರುವಂಥದ್ದು ಸಂಸ್ಕೃತ ಭಾಷೆಯ ಬಗೆಗಲ್ಲ, ಕನ್ನಡ ಭಾಷೆ ಬಗೆಗೆ ಅಂತ. ಸೊ ಹಾಗಾಗಿ ಕವಿರಾಜ ಮಾರ್ಗಕಾರ ಏನು ಮಾಡ್ತಾನೆ ಅಂತಂತಂದರೆ, ಸಂಸ್ಕೃತದ ಚಿಂತನೆಯ ನೆರಳಿನಲ್ಲೇನೆ ಅದಕ್ಕೆ ಜೊತೆಗೆ ಏನು ಮಾಡ್ತಾರೆ ಅಂತಂತಂದರೆ, ಕನ್ನಡಕ್ಕೆ ಅನ್ವಯವಾಗುವಂಥ ಕಾವ್ಯ ತತ್ವಗಳ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಇದು ಯಾವ ಹಂತದವರೆಗೆ ಹೋಗುತ್ತೆ ಅಂತಂತಂದರೆ, ಕವಿರಾಜ ಮಾರ್ಗ ಕಾರ್ಯ ಮಾಡುವಂಥ ಈ ಚಿಂತನೆ ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ, ಸಂಸ್ಕೃತ ಕಾವ್ಯ ಮೀಮಾಂಸೆಯಲ್ಲಿ, ಅಥವಾ ನಾವೀಗ ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಕರಿತಾ ಇರುವಂಥ ಆ ಪ್ರಸ್ಥಾನಗಳಲ್ಲಿ ಯಾವುದು ಗುಣ ಮತ್ತು ಯಾವುದು ದೋಷಗಳು ಅಂತಂತ ಹೇಳಲಾಗಿದೆಯೋ, ಮತ್ತು ಕನ್ನಡದಲ್ಲಿ ಸಂಸ್ಕೃತ ಕಾವ್ಯ ಮೀಮಾಂಸೆ ಹೇಳ್ತಾ ಇರುವಂಥ ದೋಷಗಳು ಏನಾದರೂ ಕನ್ನಡ ಸಾಹಿತ್ಯದಲ್ಲಿದ್ದ ಪಕ್ಷದಲ್ಲಿ ಕವಿರಾಜ ಮಾರ್ಗಕಾರ ಏನು ಹೇಳ್ಬಿಡ್ತಾನೆ ಅಂತಂದರೆ, ಆ ದೋಷಗಳೇ ಕನ್ನಡದ ಗುಣಗಳು ಅಂತಂತ ಹೇಳಿಬಿಟ್ಟು ಸಂಸ್ಕೃತ ಕಾವ್ಯ ಮೀಮಾಂಸೆಗೆ ಒಂದು ಉಲ್ಟಾ ಹೊಡೆದ್ಬಿಡ್ತಾನೆ ಮತ್ತು ಒಂದು ಪ್ರತಿರೋಧ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಈಗ ಯತಿ ಒಂದು ಎಕ್ಸಾಂಪಲ್, ಯತಿ ಅಂತಂತ ಒಂದು ಪರಿಕಲ್ಪನೆ ಇದೆ ಸಂಸ್ಕೃತ ಕಾವ್ಯ ಮೀಮಾಂಸೆಯಲ್ಲಿ. ಸಂಸ್ಕೃತ ಕಾವ್ಯಗಳಲ್ಲಿ ಯತಿ ಎನ್ನುವಂಥ, ಅಂದರೆ ಕಾವ್ಯ ಮೀಮಾಂಸೆಯಲ್ಲಿ ಯತಿ ಎನ್ನುವಂಥ ಒಂದು ಪರಿಕಲ್ಪನೆ ಬರುತ್ತೆ, ಛಂದಸ್ನಲ್ಲಿ ಬರುತ್ತೆ ಮುಖ್ಯವಾಗಿ.
ಯತಿ ಅಂತಂತಂದರೆ ಕಾವ್ಯವನ್ನು ಓದಬೇಕಾದ್ರೆ ಎಲ್ಲಿ ನಾವು ಓದನ್ನು ನಿಲ್ಲಿಸ್ಬೇಕು, ಅಂದರೆ ಯಾವ ಯಾವ ಒಂದು ವಾಕ್ಯ ಇದೆ ಅಂತಂದರೆ ಆ ವಾಕ್ಯದಲ್ಲಿ ಎಲ್ಲೆಲ್ಲಿ ನಾವು ಓದನ್ನು ನಿಲ್ಲಿಸಬೇಕು, ಅದು ಸಂಸ್ಕೃತ ಕಾವ್ಯ ಮೀಮಾಂಸೆಯಲ್ಲಿ ಅಥವಾ ಸಂಸ್ಕೃತ ಛಂದಸ್ಸಿನಲ್ಲಿ ನಿರ್ದಿಷ್ಟವಾಗಿ ಬರುತ್ತೆ. ಇಷ್ಟು ಅಕ್ಷರ ಆದಮೇಲೆ ಇಲ್ಲಿ ನಿಲ್ಲಿಸಬೇಕು ಅಂತ. ಅದು ಅರ್ಥಕ್ಕೆ ಅನುಸಾರ ಆಗಿರಲಿ, ಅರ್ಥಕ್ಕೆ ಪೂರಕವಾಗಿರಲಿ, ಅಥವಾ ಅರ್ಥ ಕಂಪ್ಲೀಟ್ ಆಗದೇ ಇರಲಿ, ಅಲ್ಲಿ ನಿಲ್ಲಿಸಲೇಬೇಕು. ಆದರೆ ನಮ್ಮಲ್ಲಿ ಕನ್ನಡದಲ್ಲಿ ನಮ್ಮ ಮೀಮಾಂಸಕರು ಏನು ಹೇಳ್ತಾರೆ ಅಂತಂದರೆ, ಯತಿ ಎಂಬುದು ಉಸಿರುದಾಣಂ ಅಂತ ಹೇಳ್ತಾರೆ. ಅಂದರೆ ನಾವು ಅರ್ಥಾನುಸಾರಿಯಾಗಿ ಉಸಿರನ್ನು ತೆಗೆದುಕೊಳ್ಳುವಂಥ ಅವಧಿ ಬಂದ ತಕ್ಷಣ ನಾವೇನು ಮಾಡ್ಬೋದು ಅಂತಂದರೆ ಅಲ್ಲಿ ನಿಲ್ಲಿಸ್ಬೋದು, ಯಾವುದೇ ಕಟ್ಟುಪಾಡುಗಳಿಲ್ಲ ಅಂತ. ಸಂಸ್ಕೃತ ಕಾವ್ಯ ಮೀಮಾಂಸೆಗೆ ಅನ್ವಯಿಸಂಗೆ ಇದು ದೋಷ ಇದು. ಆದರೆ ಇದು ಕನ್ನಡದ ಗುಣ ಅಂತ ಕವಿರಾಜ ಮಾರ್ಗಕಾರ ಹೇಳ್ಬಿಡ್ತಾನೆ. ಸೊ ಹಾಗಾಗಿ ಈ ಥರ ಅಂದರೆ ಕನ್ನಡ ಸಾಹಿತ್ಯ ಚಿಂತನೆಯನ್ನು ಈ ಥರ ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಇನ್ನೊಂದು ಏನಂತಂದರೆ, ಕವಿರಾಜ ಮಾರ್ಗಕಾರ ಆ್ಯಕ್ಚುಲಿ ಧ್ವನಿಯನ್ನು ಅಲಂಕಾರ ಅಂತಂತ ಹೇಳ್ಬಿಡ್ತಾನೆ. ಧ್ವನಿ ಆ್ಯಕ್ಚುಲಿ ಸಂಸ್ಕೃತ ಕಾವ್ಯ ಮೀಮಾಂಸೆಯಲ್ಲಿ ಧ್ವನಿ ಅನ್ನುವಂಥದ್ದು ಒಂದು ಚಿಂತನಾ ಪ್ರಸ್ಥಾನ, ಒಂದು ಮೀಮಾಂಸಾ ಪ್ರಸ್ಥಾನ. ಆದರೆ ಧ್ವನಿ ಎಂಬುದು ಅಲಂಕಾರಂ. ಅಂದರೆ ಇಲ್ಲೆಲ್ಲ ನಾವು ಏನು ನೋಡ್ತಾ ಹೋಗ್ತೀವಿ ಅಂತಂತಂದರೆ, ಸ್ವತಂತ್ರ ಅಂದರೆ ಸಂಸ್ಕೃತ ಕಾವ್ಯ ಮೀಮಾಂಸೆಯಿಂದ ಒಂದು ವಿನ್ಯಾಸವನ್ನು ಅಥವಾ ಚೌಕಟ್ಟನ್ನು ಕನ್ನಡ ಸಾಹಿತ್ಯದ ಚಿಂತಕರು ತೆಗೆದುಕೊಂಡ್ರೂ ಕೂಡ, ಅಥವಾ ವಿದ್ವಾಂಸರು ತೆಗೆದುಕೊಂಡ್ರೂ ಕೂಡ, ತಮ್ಮದೇ ಆಗಿರುವಂಥ ಒಂದು ಸ್ವತಂತ್ರ ಚಿಂತನೆಯನ್ನು ಮಾಡುವಂಥ ಒಂದು ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿನೇ ಏನು ಮಾಡ್ತಾನೆ ಅಂತಂತಂದರೆ ಕವಿರಾಜ ಮಾರ್ಗಕಾರ, ಸಂಸ್ಕೃತಕ್ಕೆ ಯಾವುದು ದೋಷ ಅಂತ ಹೇಳಲಾಗಿದೆಯೋ ಅದು ಕನ್ನಡಕ್ಕೆ ಗುಣ ಆಗಿ ಪರಿಣಮಿಸುತ್ತೆ, ಕನ್ನಡದಲ್ಲಿ ಗುಣನೂ ಕೂಡ ಆಗತ್ತದು, ದೋಷ ಅಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಮತ್ತು ಇನ್ನೊಂದು ಉದಾಹರಣೆಯನ್ನು ನಾನು ಇಲ್ಲೇ ಕೊಡೋದಾದರೆ, ನಮ್ಮ ಕನ್ನಡದ ಹಳೆಗನ್ನಡದ ಅದ್ಭುತವಾಗಿರುವಂಥ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಅಂತ. ಈ ಶಬ್ದಮಣಿ ದರ್ಪಣದಲ್ಲಿ ಇದನ್ನು ಬರೆದಿರುವಂಥ ಒಂದು ಕೇಶಿರಾಜ. ಈ ಕೇಶಿರಾಜ ಏನು ಮಾಡ್ತಾನೆ ಅಂತಂದರೆ, ಕನ್ನಡಕ್ಕೆ ಕೆಲವು ಅಸಾಧಾರಣವಾಗಿರುವಂಥ ಕೆಲವು ಲಕ್ಷಣಗಳಿದೆ ಅಂತಂತ ಹೇಳ್ತಾನೆ. ಇದು ಸಂಸ್ಕೃತದಲ್ಲಿ ಬರೋದಿಲ್ಲ. ಸಂಸ್ಕೃತದಲ್ಲಿನೂ ಕೂಡ ವ್ಯಾಕರಣ ಇದೆ, ಇದು ಪಾಣಿನಿಯ ಅಷ್ಟಾಧ್ಯಾಯಿಯಿಂದಲೂ ಶುರುವಾಗಿದೆ. ಆದರೆ ನಮ್ಮಲ್ಲಿ ಸರಿಸುಮಾರು 12ನೇ ಶತಮಾನದ ಸಂದರ್ಭದಲ್ಲಿ ಕಂಡುಬರುವಂಥ ಶಬ್ದಮಣಿ ದರ್ಪಣ ಕನ್ನಡದ ಅತ್ಯಂತ ಮುಖ್ಯವಾಗಿರುವಂಥ ವ್ಯಾಕರಣ ಕೃತಿಗಳಲ್ಲಿ ಒಂದು. ಇಲ್ಲಿ ನಮ್ಮ ಶಬ್ದಮಣಿ ದರ್ಪಣಕಾರ ಅಥವಾ ಕೇಶಿರಾಜ ಏನು ಮಾಡ್ತಾನೆ ಅಂತಂತಂದರೆ, ಕೆಲವು ಅಂಶಗಳನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ, ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಪಟ್ಟಿ ಮಾಡ್ತಾನೆ. ಗಮಕ ಸಮಾಸ ಅಂತ. ಗಮಕ ಸಮಾಸ ಅನ್ನುವಂಥದ್ದು ಕನ್ನಡದ ವಿಶಿಷ್ಟತೆ ಅಂತಂತ ಹೇಳ್ತಾನೆ. ಇದನ್ನು ಸಂಸ್ಕೃತ ವ್ಯಾಕರಣದಲ್ಲಿ ಒಪ್ಪಲ್ಲ. ಆದರೆ ಇದು ಕನ್ನಡದ ಅಸಾಧಾರಣ ಲಕ್ಷಣ ಅಂತಂದ್ಬಿಟ್ಟು ಕೇಶಿರಾಜ ಹೇಳ್ತಾನೆ. ಆಮೇಲೆ ರಳ ಕುಳ ಕ್ಷಳ ಅನ್ನುವಂಥದ್ದು ಕನ್ನಡದ ವಿಶಿಷ್ಟ ಲಕ್ಷಣ ಅಂತಂತ ಹೇಳ್ತಾನೆ. ಆಮೇಲೆ ಶ್ರುತಿ ಸಹ್ಯ ಸಂಧಿ ಅಂತಂತ ಹೇಳ್ತಾನೆ. ಅಂದರೆ ಕೇಳೋದಕ್ಕೆ ಹಿತವಾಗಿರುವಂಥ ಪದಗಳ ಬಂಧ ಇದೆಯಲ್ಲ, ಇದನ್ನು ರೂಪಿಸುವಂಥದ್ದು ಇದೆಯಲ್ಲ, ಇದು ಕನ್ನಡದ ವ್ಯಾಕರಣದ ವಿಶಿಷ್ಟ ಕ್ರಮ ಅಂತ ಹೇಳ್ತಾನೆ. ಇದು ಸಂಸ್ಕೃತದಲ್ಲಿ ಬರಲ್ಲ ಅಂತ. ಆಮೇಲೆ ವಮಹಪ ಭೇದ ಪಟ್ಟಿ ಕೊಡ್ತಾ ಹೋಗ್ತಾನೆ. ಆಮೇಲೆ ಪದೋತ್ತಮ ಶಿಥಿಲತ್ವ ಮತ್ತು ಯತಿ ವಿಲಂಘನ. ನಾನು ಆವಾಗಲೇ ಹೇಳಿದೆ ಯತಿ ಅನ್ನುವಂಥದ್ದು ಬರುತ್ತೆ ಅಂತಂದ್ಬಿಟ್ಟು. ಯತಿ ವಿಲಂಘನದಿಂದ ಅಂದರೆ ವಿಲಂಘನ ಅಂದರೆ ಲಂಘಿಸೋದು ಅಂತ. ಅಂದರೆ ಯತಿಯನ್ನು ದಾಟೋದು. ಯಾವ್ದ್ರಿಂದ ದಾಟೋದು? ಸಂಸ್ಕೃತದ ನಿಯಮ ಇದೆಯಲ್ಲ, ಯತಿಯನ್ನು ಹಿಂಗೇ ತರಬೇಕು ಅಂತ. ಆ ಸಂಸ್ಕೃತದ ನಿಯಮ ಯತಿಗೆ ಸಂಬಂಧಪಟ್ಟಂಗೆ ಏನಿದೆ ಅದನ್ನು ದಾಟುವಂಥದ್ದು ಇದೆಯಲ್ಲ, ಅದನ್ನು ಮೀರಿ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ನಾವು ಯತಿಯನ್ನು ನಾವು ರೂಪಿಸ್ಕೊಂಡಿದ್ದೀವಲ್ವ. ಅಂದರೆ ನಾವು ಉಸಿರು ಅಂದರೆ ಪದವನ್ನು ಓದ್ತಾ ಇರಬೇಕಾದ್ರೆ, ಈಗ ತನ್ನತನದ ಹುಡುಕಾಟ ಮಾಡುವ ಪ್ರಶ್ನೆ ಕನ್ನಡದಲ್ಲಿ ಮೊದಲ ಬಾರಿಗೆ ಬಂದಿಲ್ಲ. ನಾನು ತನ್ನತನದ ಹುಡುಕಾಟ ನಿಲ್ಲಿಸ್ದೆ ಅಂದರೆ ಅರ್ಥ ಅಲ್ಲಿ ಇದು ಕರೆಕ್ಟಾಗಿ ಆಗ್ತಾ ಇದೆ, ಮತ್ತು ಅಲ್ಲಿ ನಿಲ್ಲಿಸಿ ನಾನು ಉಸಿರು ತೆಗೆದುಕೊಳ್ತಾ ಇದ್ದೀನಿ. ಸೊ ಯತಿ ಅನ್ನುವಂಥದ್ದು ಉಸಿರು ತೆಗೆದುಕೊಳ್ಳುವಂಥ ಸ್ಥಳ. ಎಲ್ಲಿ ಬೇಕಾದ್ರೂ ನಾವು ನಿಲ್ಲಿಸ್ಕೊಳ್ಬೋದು ಅರ್ಥಕ್ಕೆ ಪೂರಕವಾಗಿ. ಇದು ಕನ್ನಡದ ವಿಶಿಷ್ಟ ಲಕ್ಷಣ. ಯತಿ ವಿಲಂಘನದಿಂದ ಅರಿದಲ್ತೆ ಕನ್ನಡಂ ಅಂತಂತ ಹೇಳ್ತಾನೆ. ಇದೆಲ್ಲನೂ ಕೂಡ ಕನ್ನಡದ ಅಸಾಧಾರಣವಾಗಿರುವಂಥ ಲಕ್ಷಣ ಅಂತ ತಂದ್ಬಿಟ್ಟು ಶಬ್ದಮಣಿ ದರ್ಪಣಕಾರ ಹೇಳ್ತಾನೆ ಕೇಶಿರಾಜ.
ಹೀಗೆ ಸಂಸ್ಕೃತದ ವಿರುದ್ಧ, ಸಂಸ್ಕೃತದ ವ್ಯಾಕರಣದ ವಿರುದ್ಧ, ಸಂಸ್ಕೃತದ ಚಿಂತನೆಯ ವಿರುದ್ಧ, ಸಂಸ್ಕೃತದ ಸಾಹಿತ್ಯದ ವಿರುದ್ಧ ನಮ್ಮ ಕನ್ನಡ ಕವಿಗಳು ಅಥವಾ ಕನ್ನಡದ ಲಾಕ್ಷಣಿಕರು ಅಥವಾ ಸಾಹಿತ್ಯ ಮೀಮಾಂಸಕರು ಏನು ಮಾಡಿದ್ದಾರೆ ಅಂತಂದರೆ, ಅದನ್ನು ಒಪ್ಕೊಳ್ತಾನೆ ಅದನ್ನು ಸುಧಾರಿಸುವಂಥ ಅಥವಾ ಕನ್ನಡತನಕ್ಕೆ ಒಗ್ಗಿಸಿಕೊಳ್ಳುವಂಥ ಒಂದು ಕೆಲಸ ಮಾಡ್ತಾ ಬಂದ್ದಾರೆ. ಇದು ಹುಡುಕಾಟ ಅಂತ ರಾಮತನಿಕೆ ಹೇಳ್ತಾ ಇರುವಂಥದ್ದು. ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ರತ್ನಾಕರ ವರ್ಣಿಗೆ ಸಂಬಂಧಪಟ್ಟಂಗೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಏನು ಅಂತಂತಂದರೆ, ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು. ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುವಂಥ ಅತ್ಯಂತ ಉತ್ತಮವಾಗಿರುವಂಥ ಶ್ರೇಷ್ಠ ಸಾಹಿತಿಗಳು ಕೆಲವರನ್ನ ನಾವು ಗುರುತಿಸ್ಬೋದು. ಫಾರ್ ಎಕ್ಸಾಂಪಲ್ ಪಂಪ ಇದ್ದಾನೆ, ರನ್ನ ಇದ್ದಾನೆ, ಹರಿಹರ ಇದ್ದಾನೆ, ಅದಕ್ಕಿಂತ ಮುಂಚೆ ಬಸವ, ಅಲ್ಲಮ್ಮ ಇವರೆಲ್ಲರೂ ಕೂಡ ಇದ್ದಾರೆ. ಅದೇ ಥರ ಕುಮಾರವ್ಯಾಸ ಇದ್ದಾನೆ, ರಾಘವಾಂಕ ಇದ್ದಾನೆ. ಇದರ ಜೊತೆಗೆ ನಾವು ಜೋಡಿಸ್ಬೋದಾಗಿರುವಂಥ ಮತ್ತೊಂದು ಹೆಸರು ಅಂತಂತಂದರೆ ಬಹುಮುಖ್ಯವಾಗಿ ರತ್ನಾಕರ ವರ್ಣಿ. ರತ್ನಾಕರ ವರ್ಣಿಯ ಭರತೇಶ ವೈಭವ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥ ಕೃತಿ, ಒಂದು ಮಹಾಕಾವ್ಯ. ಮತ್ತು ಇದು ಸಾಂಗತ್ಯ ಛಂದಸ್ನಲ್ಲಿದೆ. ಸಾಂಗತ್ಯ ಅಂತಂತಂದರೆ ಹಾಡುವಂಥ ರೀತಿಯಲ್ಲಿರುವಂಥ, ಹಾಡುವ ಶೈಲಿಯಲ್ಲಿರುವಂಥ ಒಂದು ಛಂದಸ್ಸಿನ ಮಟ್ಟಿದು, ಛಂದಸ್ಸಿನ ಪ್ರಕಾರ. ಈ ರತ್ನಾಕರ ವರ್ಣಿ ಏನು ಹೇಳ್ತಾನೆ ಅಂತಂತಂದರೆ, ತನ್ನ ಕೃತಿ ಪ್ರಾರಂಭದಲ್ಲಿ, ಭರತೇಶ ವೈಭವದ ಪ್ರಾರಂಭದಲ್ಲಿ, ಸಕಲ ಲಕ್ಷಣವು ವಸ್ತುಕಕ್ಕೆ. ನೋಡಿ, ವಸ್ತುಕ ಅನ್ನುವಂಥದ್ದು ಒಂದು ಟರ್ಮ್, ಇದು ಹೇಳ್ತೀನಿ ಮುಂದೆ. ಸಕಲ ಲಕ್ಷಣವು ವಸ್ತುಕಕ್ಕೆ, ವರ್ಣಕಕ್ಕೆ ಇಷ್ಟು ವಿಕಳವಾದರೂ ದೋಷವಿಲ್ಲ. ಇದು ಸಂಸ್ಕೃತದ ಸೂತ್ರಕ್ಕೆ ವಿರುದ್ಧವಾಗಿ ರತ್ನಾಕರ ವರ್ಣಿ ಮಾತಾಡ್ತಾ ಇರೋದು. ಅಂದರೆ ಎಲ್ಲ ಲಕ್ಷಣಗಳು ಸಂಸ್ಕೃತ ಕಾವ್ಯ ಮೀಮಾಂಸೆ ಅಥವಾ ಸಂಸ್ಕೃತ ಸಾಹಿತ್ಯ ಮೀಮಾಂಸೆ ಅಂತ ಹೇಳೋದಕ್ಕಿಂತ ಸಂಸ್ಕೃತ ಕಾವ್ಯ ಮೀಮಾಂಸೆ, ಒಂದು ಕಾವ್ಯದಲ್ಲಿ ಯಾವುದನ್ನ ಗುಣ ಅಂತಂತ ಹೇಳ್ತಾ ಇದೆಯಲ್ಲ, ಆ ಎಲ್ಲ ಗುಣಗಳು ಕೂಡ ಬರಬೇಕು. ಸರಿಯಪ್ಪ, ರತ್ನಾಕರ ವರ್ಣಿ ಹೇಳ್ತಿದ್ದಾನೆ, ಸರಿ, ನೀವು ಹೇಳ್ತಿರೋದು ಸರಿ ಇದೆ. ಆದರೆ ಆ ಎಲ್ಲ ಲಕ್ಷಣಗಳು ಬರಬೇಕಾಗಿರುವಂಥದ್ದು ವಸ್ತುಕ ಕಾವ್ಯದಲ್ಲಿ. ವಸ್ತುಕ ಕಾವ್ಯ ಅಂತಂದರೆ ಏನು? ವಸ್ತುಕ ಕಾವ್ಯ ಅಂತಂತಂದರೆ ಪ್ರೌಢವಾಗಿರುವಂಥ ಕಾವ್ಯಗಳು. ಅಂದರೆ ಅವು ಓದೋದಕ್ಕೆ ಅರ್ಹವಾಗಿರುವಂಥ ಓದುಗಬ್ಬಗಳು ಅಥವಾ ಓದುವಂಥ ಕಾವ್ಯಗಳು, ಓದುಗಬ್ಬ ಅಂತ ಕರೀತಾರೆ. ಓದೋದಕ್ಕೆ ಸೂಕ್ತವಾಗಿರುವಂಥ ಕಾವ್ಯಗಳು, ಪ್ರೌಢವಾಗಿರುವಂಥ ಕಾವ್ಯಗಳು, ಅತ್ಯಂತ ಅಂದರೆ ಅಲ್ಲಿ ಛಂದಸ್ಸು ತುಂಬ ಬಿಗಿಯಾಗಿರುತ್ತೆ. ಅಷ್ಟಾದಶ ವರ್ಣನೆಗಳು ಬರ್ತವೆ. ಈ ಅಷ್ಟಾದಶ ವರ್ಣನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಛಂದಸ್ಸು, ಆಮೇಲೆ ಭಾಷೆ, ಇವೆಲ್ಲನೂ ಕೂಡ ನಿಖರವಾಗಿ ಅಲ್ಲಿ ಬರಬೇಕಾಗುತ್ತೆ. ಸಕಲ ಲಕ್ಷಣ ಇವೆಲ್ಲನೂ ಕೂಡ ವಸ್ತುಕ ಕಾವ್ಯದಲ್ಲಿ, ಅಂದರೆ ಯಾವ ಕಾವ್ಯದಲ್ಲಿ, ಯಾವ ಸಾಹಿತ್ಯದಲ್ಲಿ ವಸ್ತು ಪ್ರಧಾನವಾಗಿರುತ್ತೋ ಅಂಥ ಕಾವ್ಯಗಳು ವಸ್ತುಕ ಕಾವ್ಯಗಳು. ಆ ವಸ್ತುಕ ಕಾವ್ಯಗಳಲ್ಲಿ ಏನು ಅಂತಂತಂದರೆ ಈ ಎಲ್ಲ ಲಕ್ಷಣಗಳು ಬರಬೇಕು. ಈಗ ಉದಾಹರಣೆಗೆ ಸಂಸ್ಕೃತ ಕಾವ್ಯ ಏನು ಹೇಳುತ್ತೆ, ಕಾವ್ಯ ಮೀಮಾಂಸೆ ಏನು ಹೇಳುತ್ತೆ ಅಂತಂದರೆ, ಒಂದು ಕಾವ್ಯ ಮಹಾಕಾವ್ಯ ಅಂತಂತ ಅನ್ನಿಸ್ಕೊಳ್ಬೇಕು ಅಂತಂತಂದರೆ ಅಲ್ಲಿ 18 ವರ್ಣನೆಗಳು ಬರಬೇಕು. ಅದನ್ನು ಅಷ್ಟಾದಶ ವರ್ಣನೆ ಅಂತ ಕರೀತಾರೆ. ಈ ಅಷ್ಟಾದಶ ವರ್ಣನೆಗಳಲ್ಲಿ ಒಂದಿಲ್ಲ ಅಂತಂದರೂ ಅದು ಮಹಾಕಾವ್ಯ ಆಗಲ್ಲ. ಸೊ ಹಾಗಾಗಿ ಮತ್ತೆ ಕೆಲವು ವರ್ಣನೆಗಳು ಇಂತಿಂಥ ಸಂದರ್ಭದಲ್ಲೇ ಬರಬೇಕು ಅಂತಂತಿದೆ. ಫಾರ್ ಎಕ್ಸಾಂಪಲ್, ಸಮುದ್ರ ವರ್ಣನೆ ಅನ್ನುವಂಥದ್ದು. ಒಂದು ಕೃತಿ ಪ್ರಾರಂಭ ಆಗಬೇಕಾದ್ರೆ ಸಮುದ್ರದ ವರ್ಣನೆಯಿಂದ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ಸಂಸ್ಕೃತ ಕಾವ್ಯ ಮೀಮಾಂಸೆ ಹೇಳುವಂಥ ಒಂದು ಮಂಡಿಸುವಂಥ ಒಂದು ಚಿಂತನೆ. ಆದರೆ ನಮ್ಮ ಕನ್ನಡ ಕಾವ್ಯ ಮೀಮಾಂಸೆಯಲ್ಲಿ ಅಥವಾ ಕನ್ನಡ ಸಾಹಿತ್ಯ ಚಿಂತನೆಯಲ್ಲಿ ಅದನ್ನು ನಾವು ತುಂಬ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಿಲ್ಲ. ಮತ್ತು ಅದನ್ನು ನಾವು ಕೆಲವೊಂದು ಸತಿ ಸಂಸ್ಕೃತ ಕಾವ್ಯ ಮೀಮಾಂಸೆಯನ್ನು ಅನುಸರಿಸೋದಕ್ಕೋಗಿ ಕೆಲವು ಕವಿಗಳು ಆ ಅನುಸರಣೆಯ ಭರದಲ್ಲಿ ಮುಗ್ಗರಿಸಿನೂ ಕೂಡ ಬಿದ್ದಿದ್ದಾರೆ. ಸೊ ಹಾಗಾಗಿ ಏನಂತಂದರೆ, ಕನ್ನಡದ ಜಾಯಮಾನಕ್ಕೆ ಯಾವುದು ಅವಶ್ಯಕತೆ ಇದೆಯೋ ಅದನ್ನು ನಾವು ಅನುಸರಿಸಬೇಕು, ಅದನ್ನು ನಾವು ಒಪ್ಕೊಳ್ಬೇಕಾಗಿದೆ. ಸೊ ಕೆಲವು ಕವಿಗಳು ಸಮುದ್ರವನ್ನೇ ತಮ್ಮ ಜೀವನದಲ್ಲಿ ಒಂದು ಬಾರಿನೂ ಕೂಡ ನೋಡದೇ ಇರುವಂಥವ್ರು ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂತಂತಂದರೆ, ಈ ಸಮುದ್ರದಲ್ಲಿ ಕಮಲಗಳು ಎಲ್ಲ ಅರಳಿ ನಿಂತಿದ್ವು, ಮೊಸಳೆಗಳೆಲ್ಲ ಓಡಾಡ್ತಾ ಇದ್ವು ಅಂತಂದ್ಬಿಟ್ಟು ಬರೆದ್ಬಿಟ್ಟಿದ್ದಾರೆ. ಸೊ ಇವೆಲ್ಲನೂ ಕೂಡ ಆ ವರ್ಣನೆ ತರಬೇಕು ಅನ್ನುವಂಥ ಒಂದು ಹಠದಲ್ಲಿ ಬರೆದಿರುವಂಥದ್ದು. ಸೊ ಹಾಗಾಗಿ ವಾಸ್ತವಕ್ಕೆ ದೂರವಾಗಿರುವಂಥ ಸಂಗತಿಗಳನ್ನ ಮತ್ತು ತಾವು ಕಾಣದೇ ಇರುವಂಥ ಸಂಗತಿ ಬಗ್ಗೆ ಬರೀಬೇಕಾದ್ರೆ ತಮ್ಮ ಕಲ್ಪನೆ
ಅಥವಾ ತಮಗೆ ಅನಿಸಿದಂತೆ ತಾವು ಯೋಚಿಸಿದಂಗೆ ಅವರು ಬರೆದಿದ್ದಾರೆ. ಅದು ವಾಸ್ತವಕ್ಕೆ ದೂರವಾಗಿರುವಂಥದ್ದು. ಸೊ ಹಾಗಾಗಿ ರತ್ನಾಕರ ವರ್ಣಿ ಹೇಳೋದೇನು ಅಂತಂದರೆ, ವಸ್ತುಕ ಕಾವ್ಯದಲ್ಲಿ, ವಸ್ತು ಮುಖ್ಯವಾಗಿರುವಂತಹ ಕಾವ್ಯದಲ್ಲಿ, ಉದಾಹರಣೆಗೆ ಏನಂತಂದರೆ ಮಹಾಭಾರತದಲ್ಲಿ ಮಹಾಭಾರತದ ಕತೆ ವಸ್ತು, ರಾಮಾಯಣದಲ್ಲಿ ರಾಮಾಯಣದ ಕತೆ ವಸ್ತು. ಸೊ ಅಥವಾ ಗದಾಯುದ್ಧದಲ್ಲಿ ಫಾರ್ ಎಕ್ಸಾಂಪಲ್ ರನ್ನನ ಕೃತಿ ತಗೊಂಡ್ರೆ ಅಲ್ಲಿ ಯುದ್ಧ ಅನ್ನುವಂಥದ್ದು ವಸ್ತು. ಸೊ ಈ ವಸ್ತು ಮುಖ್ಯವಾಗಿರುವಂಥ, ಮತ್ತು ಅವೆಲ್ಲ ಪ್ರೌಢ ಚಂಪು ಕಾವ್ಯಗಳು. ಇಂಥ ಕಾವ್ಯಗಳಲ್ಲಿ, ಮಹಾಕಾವ್ಯಗಳಲ್ಲಿ ಎಲ್ಲ ಲಕ್ಷಣಗಳು ಬರಬೇಕು. ನೀವು ಹೇಳ್ತಿರುವಂಥ 18 ವರ್ಣನೆ ಅಥವಾ ಅಷ್ಟಾದಶ ವರ್ಣನೆ ಬರಬೇಕಾಗತ್ತೆ. ಆದರೆ ವರ್ಣಕ ಕಾವ್ಯಗಳಲ್ಲಿ ಸ್ವಲ್ಪ ಲೋಪ ಆದ್ರೂ ಕೂಡ ಅದೇನು ದೋಷ ಅಲ್ಲ ಅಂತ ಹೇಳ್ತಾನೆ. ಸರಿ, ವರ್ಣಕ ಅನ್ನುವಂಥದ್ದು ಕೂಡ ಒಂದು ಟರ್ಮ್ ಅಥವಾ ಪರಿಭಾಷೆ. ವರ್ಣಕ ಕಾವ್ಯ ಯಾವುದು? ವರ್ಣಕ ಕಾವ್ಯ ಅಂತಂತಂದರೆ ವರ್ಣಿಸಲ್ಪಡುವಂಥ, ಹಾಡೋದಕ್ಕೆ ಸುಲಭವಾಗಿರುವಂಥ, ಹಾಡೋದಕ್ಕೆ ಅನುಕೂಲವಾಗಿರುವಂಥ, ಮತ್ತು ಸರಳವಾಗಿರುವಂಥ ಬಂಧ ಇರುವಂಥದ್ದು, ಮತ್ತು ಹಾಡುವಂಥ ಛಂದಸ್ಸಿಂದ ಕೂಡಿರುವಂಥದ್ದು. ಇಲ್ಲಿ ವರ್ಣನೆ ಬಹು ಪ್ರಧಾನವಾಗಿರುತ್ತೆ. ಕಥೆನೂ ಕೂಡ ಇರುತ್ತೆ, ವಸ್ತುನೂ ಇರುತ್ತೆ, ಕಥೆ ಇರುತ್ತೆ. ಆದರೆ ಅದಕ್ಕೆ ಸಮಸ್ಪಂದಿಯಾಗಿ ವರ್ಣನೆ ಕೂಡ ಬರುತ್ತೆ. ಇದನ್ನು ಹಾಡ್ಬೋದು ಬೇಕಿದ್ರೆ. ಇಂಥ ವರ್ಣಕ ಕಾವ್ಯಗಳಲ್ಲಿ ಷಟ್ಪದಿಗಳು ಕೂಡ ಏನಂತಂದರೆ ವರ್ಣಕ ಕಾವ್ಯಗಳೇ. ಸಾಂಗತ್ಯನೂ ಕೂಡ ವರ್ಣಕ ಕಾವ್ಯ. ಅತ್ಯಂತ ಶ್ರೇಷ್ಠವಾಗಿರುವಂಥ ಸಾಂಗತ್ಯ ಕಾವ್ಯವನ್ನು, ವರ್ಣಕ ಕಾವ್ಯವನ್ನು ಕೊಟ್ಟಿರುವಂಥವನು ರತ್ನಾಕರ ವರ್ಣಿ ಭರತೇಶ ವೈಭವದಲ್ಲಿ. ಆ ವರ್ಣಕಕ್ಕಿಷ್ಟು ವಿಕಲವಾದರೂ ದೋಷವಿಲ್ಲ ಅಂತ ಹೇಳ್ತಾನೆ. ಅಂದರೆ 18 ಲಕ್ಷಣಗಳು ಎಲ್ಲಿ ಬರಬೇಕು? ಅದು ವಸ್ತುಕ ಕಾವ್ಯದಲ್ಲಿ ಬರಬೇಕು. ಅದರ ವರ್ಣಕ ಕಾವ್ಯಗಳಲ್ಲಿ, ಭರತೇಶ ವೈಭವದಂಥ ವರ್ಣಕ ಕಾವ್ಯಗಳಲ್ಲಿ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದೇನು ದೊಡ್ಡ ದೋಷ ಅಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ನಾವು ಅನ್ನುವಂಥ ಸ್ವತಂತ್ರ ಚಿಂತನೆಯನ್ನು ಮಾಡ್ತಾರೆ. ಯಾರು? ರತ್ನಾಕರ ವರ್ಣಿ. ಸೊ ಇದೇ ಥರ ಬೇರೆ ಬೇರೆ ದೇಶ ಭಾಷೆಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿರುವಂಥ ಸಾಹಿತ್ಯ ಚಿಂತಕರು ಅಥವಾ ಸಾಹಿತ್ಯ ಮೀಮಾಂಸಕರು ತಮ್ಮದೇ ಆಗಿರುವಂಥ ಸ್ವತಂತ್ರ ಚಿಂತನೆಯನ್ನು ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಗೆ ಮಾಡ್ತಾರೆ. ರಮತರಿಕೆರೆ ಅದನ್ನು ಉದಾಹರಿಸ್ತಾರೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಕೊಡ್ತಾರೆ ಅವರು. ಆಫ್ರಿಕಾದ ಕಪ್ಪು ಸಾಹಿತ್ಯ ಮೀಮಾಂಸಕರು ಕೂಡ ಏನು ಮಾಡ್ತಾರೆ ಅಂತಂದರೆ, ಯುರೋಪಿನ ಸಾಹಿತ್ಯ ಚಿಂತನೆಯನ್ನು, ತತ್ವಚಿಂತನೆಯನ್ನು, ಸಾಹಿತ್ಯಿಕ ತತ್ವಚಿಂತನೆಯನ್ನು ನಿರಾಕರಿಸ್ತಾರೆ. ತಮ್ಮದೇ ಆಗಿರುವಂಥ ಸ್ವತಂತ್ರ ಸಾಹಿತ್ಯಕ ಚಿಂತನೆಯನ್ನು ಮಾಡ್ತಾರೆ. ಯುರೋಪಿನ ಕಪ್ಪು ಅಥವಾ ಆಫ್ರಿಕಾದ ಕಪ್ಪು ಸಾಹಿತ್ಯ ನಿರ್ಮಾಪಕರಾಗಿರುವಂಥವರು, ಅಲ್ಲಿರುವಂಥ ಲೇಖಕರು, ಕಪ್ಪು ವರ್ಣೀಯ ಲೇಖಕರು, ನಿಗ್ರೋಸ್ ಅಂತ ನಾವೇನು ಕರಿತೀವಿ, ಆ ಜನಾಂಗಕ್ಕೆ ಸಂಬಂಧಪಟ್ಟಿರುವಂಥ ಲೇಖಕರು ಏನು ಮಾಡ್ತಾರೆ ಅಂತಂದರೆ ಯುರೋಪಿಯನ್ ಸಾಹಿತ್ಯ ಚಿಂತನೆಯನ್ನು ನಿರಾಕರಿಸಿ ತಮ್ಮದೇ ಆಗಿರುವಂಥ ಸಾಹಿತ್ಯ ಚಿಂತನೆಯನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಅದಕ್ಕೆ ನಾನು ಜೋಡಿಸೋದಾದರೆ, ಗೂಗಿ ವಾ ಥಿಯಾಂಗೋ ಅಂತಂದ್ಬಿಟ್ಟು ಅವನೇನು ಮಾಡ್ತಾನೆ ಅಂತಂದರೆ, ಇಂಗ್ಲೀಷ್ನಲ್ಲಿ ಅವನು ತನ್ನ ಬರಹಗಳನ್ನ ಬರಿತಾ ಇರ್ತಾನೆ. ನಂತರ ಅವನೇನು ಮಾಡ್ತಾನೆ ಅಂತಂತಂದರೆ ಅದನ್ನೆಲ್ಲನೂ ಕೂಡ ತಿರಸ್ಕರಿಸಿ, ಇಂಗ್ಲೀಷ್ ಅನ್ನುವಂಥದ್ದು ಯಜಮಾನಿಕ ಭಾಷೆ, ನಮ್ಮನ್ನೆಲ್ಲ ಆಳಿರುವಂಥ ಭಾಷೆ, ಆಳಿರುವಂಥವರ ಭಾಷೆಯಲ್ಲಿ ನಮ್ಮ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸೋದಕ್ಕಾಗೋದಿಲ್ಲ, ಅವರ ಭಾಷೆಯಲ್ಲಿ ನಮ್ಮ ಸಾಹಿತ್ಯದ ತನವನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ನಾನು ನನ್ನ ಭಾಷೆಯಲ್ಲಿ ಬರಿತೀನಿ ಅಂತಂದ್ಬಿಟ್ಟು ಅವನು ತನ್ನ ಪ್ರಾದೇಶಿಕವಾಗಿರುವಂಥ ಒಂದು ಬುಡಕಟ್ಟು ಭಾಷೆಯಲ್ಲಿ ಗುಗಿವಾ ಥಿಯಾಂಗೋ ಬರೆಯೋದಕ್ಕೆ ಪ್ರಾರಂಭಿಸ್ತಾನೆ. ಇವೆಲ್ಲ ಪ್ರತಿರೋಧಗಳು ಯಾವುದಕ್ಕೆ ಅಂತಂದರೆ ತಮ್ಮತನವನ್ನು ಹುಡುಕಿಕೊಳ್ಳೋದಕ್ಕೆ, ತಮ್ಮತನವನ್ನು ಕಟ್ಟಿಕೊಳ್ಳೋದಕ್ಕೆ. ಈಗ ಗುಗಿವಾ ಥಿಯಾಂಗೋ ಮಾಡ್ತಾ ಇರುವಂಥದ್ದು, ಅಥವಾ ಆಫ್ರಿಕಾದ ಕಪ್ಪು ಲೇಖಕರು ಮಾಡ್ತಾ ಇರುವಂಥದ್ದು, ಹಾಗೆಯೇ ಭಾರತ ದಕ್ಷಿಣ ಉಪಖಂಡದಲ್ಲಿರುವಂಥ ಕನ್ನಡದಂಥ ಒಂದು ಭಾಷೆ, ತನ್ನದೇ ಆಗಿರುವಂಥ ಒಂದು ಕಾವ್ಯ ಅಥವಾ ಸಾಹಿತ್ಯ ಚಿಂತನೆ ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಿರುವಂಥದ್ದು, ಇವೆಲ್ಲನೂ ಕೂಡ ಒಂದೇ ಥರದ ಕೆಲಸಗಳು, ಒಂದೇ ಥರದ ಚಿಂತನೆಗಳು. ಸೊ ಕವಿರಾಜ ಮಾರ್ಗದಿಂದ ಮೊದಲಾಗುವಂಥ ಈ ಚಿಂತನೆ ಹಾಗೇನೆ ಮುಂದುವರೆದು ರತ್ನಾಕರ ವರ್ಣಿ ಹತ್ರ ಬರ್ತಾ ಇದೆ. ನಂತರ ಇದಕ್ಕೆ ಸಾದೃಶ್ಯವಾಗಿ ಆಫ್ರಿಕಾದ ಕಪ್ಪು ಲೇಖಕರು ಮಾಡ್ತಾ ಇರುವಂಥ ಚಿಂತನೆ, ಗುಗಿವಾ ಥಿಯಾಂಗೋ ಮಾಡ್ತಾ ಇರುವಂಥ ಚಿಂತನೆ, ಹಾಗೇನೆ ಇತ್ತೀಚೆಗೆ ಕನ್ನಡದಲ್ಲಿ DN ಶಂಕರ ಭಟ್ಟರು ಅನ್ನುವಂಥ ಒಬ್ಬ ತುಂಬ ಸ್ವತಂತ್ರ ಚಿಂತನೆಯಿಂದ ವ್ಯಾಕರಣದ ಬಗ್ಗೆ ಚಿಂತನೆ ನಡೆಸ್ತಾ ಇರುವಂಥ ಒಬ್ಬ ವಿದ್ವಾಂಸರು
ಕನ್ನಡಕ್ಕೆ ನಮಗೆ ಸಂಸ್ಕೃತ ಮಾದರಿಯ ವ್ಯಾಕರಣದ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಚಿಂತನೆಯನ್ನು ಮಂಡಿಸಿ ಅದೇ ಹೆಸರಿನಲ್ಲಿ ಅವರು ಒಂದು ಕೃತಿಯನ್ನು ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗ ಒಂದು ಕೃತಿಯನ್ನು ಕೂಡ ರಚನೆ ಮಾಡ್ತಾರೆ. ಕನ್ನಡಕ್ಕೆ ಕನ್ನಡದ್ದೇ ಆದ ವ್ಯಾಕರಣ ಬೇಕು ಅಂತ, ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಅನ್ನುವಂಥ ಹೆಸರಿನಲ್ಲಿ ಅವರೇನು ಮಾಡ್ತಾರೆ ಅಂತಂದರೆ ಒಂದು ಕೃತಿಯನ್ನು ರಚಿಸಿ ಸಂಸ್ಕೃತ ವ್ಯಾಕರಣದ ಹಿನ್ನೆಲೆಯಲ್ಲಿ ಸಂಸ್ಕೃತ ವ್ಯಾಕರಣಗಳ ಅನುಸರಣೆಯಲ್ಲಿ ಕನ್ನಡಕ್ಕೆ ವ್ಯಾಕರಣ ಗ್ರಂಥದ ಅವಶ್ಯಕತೆ ಇಲ್ಲ. ಅಲ್ಲಿರುವಂಥ ವ್ಯಾಕರಣದ ಸೂತ್ರಗಳು ಬೇರೆ, ನಮಗೆ ಬೇಕಾಗಿರುವಂಥ ವ್ಯಾಕರಣ ಸೂತ್ರಗಳು ಬೇರೆ, ಅಲ್ಲಿ ಮಾತಾಡುವಂಥ ರೀತಿ ಬೇರೆ, ಮತ್ತು ಅಲ್ಲಿರುವಂಥ ಅಕ್ಷರಗಳ ಸ್ವರೂಪ ಮತ್ತು ಅಕ್ಷರಗಳ ಸಂಖ್ಯೆ ಬೇರೆ, ನಮ್ಮ ಅಕ್ಷರಗಳ ಸ್ವರೂಪ, ಮಾತು, ಬರಹ ಇವೆಲ್ಲ ಬೇರೆ. ಹಾಗಾಗಿ ಇಲ್ಲಿಗೆ ಹೊಂದುವಂಥ ವ್ಯಾಕರಣ ನಮಗೆ ಬೇಕಾಗಿದೆ, ಕನ್ನಡಕ್ಕೆ ಕನ್ನಡದ್ದೇ ಆಗಿರುವಂಥ ವ್ಯಾಕರಣ ಬೇಕಾಗಿದೆ ಅನ್ನುವಂಥ ಒಂದು ಹಠದಿಂದ ಅವ್ರೇನು ಮಾಡ್ತಾರೆ ಅಂತಂದರೆ ವ್ಯಾಕರಣ ಕೃತಿಯನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದೇ ಥರ ಅಂದರೆ ಇದು ಮುಖ್ಯವಾಗಿರುವಂಥ ಪ್ರಮೇಯ ಏನು ಅಂತಂದರೆ, ಹಲವು ದಿಕ್ಕುಗಳಲ್ಲಿ ಹುಡುಕಾಟ ಮಾಡೋದಾದರೆ ಹೆಂಗೆ ಹಲವು ದಿಕ್ಕುಗಳಲ್ಲಿ ಹುಡುಕಾಟ ಮಾಡಬೇಕು ಅನ್ನೋದಕ್ಕೆ ಪೂರಕವಾಗಿ ರಾಮತರೀಕೆರೆ ಹೇಳ್ತಿರುವಂಥದ್ದು, ಈಗಾಗಲೇ ನಮ್ಮ ಹಿರೀಕರು, ಪೂರ್ವಿಕರು ಮತ್ತು ಬೇರೆ ಬೇರೆ ದೇಶ ಪ್ರದೇಶಗಳಲ್ಲಿರುವಂಥ ಚಿಂತಕರು ಹಲವು ದಿಕ್ಕುಗಳ ಅಂದರೆ ಮುಖ್ಯವಾಗಿರುವಂಥ ಯಜಮಾನಿಕ ಕಾವ್ಯ ಚಿಂತನೆಗಳು ಏನಿದ್ದಾವೆ ಅದನ್ನು ಬಿಟ್ಟು ಪರ್ಯಾಯವಾಗಿ ತಮ್ಮದೇ ಆಗಿರುವಂಥ ಸಾಹಿತ್ಯ ಚಿಂತನೆಯನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಈಗಾಗಲೇ ಮಾಡಿದ್ದಾರೆ. ಅದು ನಮಗೆ ಏನು ಮಾಡಬೇಕು ಅಂತಂದರೆ ಒಂದು ಪ್ರೇರಕವಾಗಿ ಆ ದಿಕ್ಕುಗಳಲ್ಲಿ ಆ ದಾರಿಯಲ್ಲಿ ನಾವು ಸಾಗಿ ನಮ್ಮದೇ ಆಗಿರುವಂಥ ಮಾರ್ಗವನ್ನು ಕಟ್ಕೊಳ್ತಾ, ಹುಡುಕೊಳ್ತಾ, ರೂಪಿಸ್ಕೊಳ್ತಾ ಹೋಗಬೇಕು. ಆಗ ನಾವು ಕನ್ನಡ ಸಾಹಿತ್ಯದ ಚಿಂತನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಂತ ಹೇಳ್ತಾರೆ. ಇಲ್ಲೇ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಅವರು ಆಡ್ತಾರೆ. ಏನು ಅಂತಂತಂದರೆ, ಸರಿ ನಾವು ನಮಗೆ ನಮ್ಮದೇ ಆಗಿರುವಂಥ ಸಾಹಿತ್ಯ ಚಿಂತನೆ ಬೇಕು ಅಂತಂತ ಹೇಳ್ತಾ ಎಲ್ಲಾದ್ರೂ ಕೂಡ ನಾವು ಬೇರೆ ಭಾಷೆಗಳ ಬೇರೆ ಪ್ರದೇಶಗಳ ಕಾವ್ಯ ಚಿಂತನೆಗಳಲ್ಲಿರುವಂಥ ಉತ್ತಮ ಅಂಶಗಳನ್ನೇನಾದರೂ ನಾವು ಬಿಟ್ಬಿಡ್ತೀವ? ಅಥವಾ ಅದಕ್ಕಿಂತ ಇನ್ನೊಂದು ಮುಖ್ಯವಾಗಿರುವಂಥ ಪ್ರಶ್ನೆ, ಯಾವುದೇ ಭಾಷೆಯಲ್ಲಿ ಯಾವುದೇ ಒಂದು ಭಾಷೆ ಅದು ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆದಿರುತ್ತೆ, ಒಂದು ನಿರ್ದಿಷ್ಟ ಕಾಲದಲ್ಲಿ ಬೆಳೆದಿರುತ್ತೆ. ಹಾಗಾಗಿ ಅದಕ್ಕೊಂದು ನಿರ್ದಿಷ್ಟ ಪರಿಸರ ಮತ್ತು ಅದಕ್ಕೆ ಒಂದು ನಿರ್ದಿಷ್ಟ ರಾಜಕೀಯ ಹಿನ್ನೆಲೆ ಇರುತ್ತೆ, ಅದಕ್ಕೆ ಅದರದೇ ಆಗಿರುವಂಥ ಒಂದು ಚಿಂತನಾ ವಿನ್ಯಾಸ ಇರುತ್ತೆ. ಸೊ ಹಾಗಾಗಿ ಅದು ಸಂಸ್ಕೃತ ಇರಲಿ ಅಥವಾ ಪಾಳಿ ಇರಲಿ, ಪ್ರಾಕೃತ ಇರಲಿ, ಇಂಗ್ಲೀಷ್ ಇರಲಿ, ಗ್ರೀಕ್ ಇರಲಿ, ರೋಮನ್ ಇರಲಿ, ಲ್ಯಾಟಿನ್ ಇರಲಿ, ಅವು ತಮ್ಮದೇ ಆಗಿರುವಂಥ ಕಾಲ, ದೇಶ, ತಮ್ಮದೇ ಆಗಿರುವಂಥ ಚಿಂತನಾ ಪ್ರಸ್ಥಾನಗಳ ಹಿನ್ನೆಲೆಯಲ್ಲಿ ಬೆಳ್ಕೊಂಡು ಬಂದಿರೋದ್ರಿಂದ ಆ ಚಿಂತನೆಗಳು ಬೇರೆ ಭಾಷೆಗಳಿಗೆ ಅನ್ವಯ ಆಗೋದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಭಾಷೆ ಪ್ರದೇಶಕ್ಕೆ ಹೆಚ್ಚಿನದಾಗಿ ಅದು ಒಪ್ಪುತ್ತಾ ಇರ್ತವೆ. ಅವಕ್ಕೆ ಅವು ತುಂಬ ಸೂಕ್ತ ಆಗಿರುತ್ತೆ. ಅವನ್ನ ಯಥಾವತ್ತಾಗಿ ತಗೊಬಂದು ನಾವು ಇಲ್ಲಿ 21ನೇ ಶತಮಾನದಲ್ಲಿರುವಂಥ ನಾವು ಅದನ್ನು ಕನ್ನಡಕ್ಕೆ ತದ್ವತ್ತಾಗಿ ಅನುಸರಿಸೋದಕ್ಕೆ, ಅಳವಡಿಸೋದಕ್ಕೆ ಹೊರಟ್ರೆ ಅಲ್ಲಿನ ಚಿಂತನೆಗಳು ಯಾವುದೋ ಒಂದು ಕಾಲದಲ್ಲಿ ರಚನೆಯಾಗಿರುವಂಥವು, ಯಾವುದೋ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ, ಸಾಂಸ್ಕೃತಿಕ ಪರಿಸ್ಥಿತಿಯಲ್ಲಿ, ಧಾರ್ಮಿಕ ಪರಿಸ್ಥಿತಿಯಲ್ಲಿ, ಶೈಕ್ಷಣಿಕ ವಾತಾವರಣದಲ್ಲಿ ನಿರ್ಮಿತವಾಗಿರುವಂಥವು, ಇಲ್ಲಿ ಬೇರೆ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಚಿಂತನೆ ಇರುವಂಥ ಇಲ್ಲಿನ ಪರಿಸರಕ್ಕೆ ಅದನ್ನು ಯಥಾವತ್ತಾಗಿ ತದ್ವತ್ತಾಗಿ ತಂದಾಗ ಅದು ಸರಿಯಾಗಿ ಅಳವಡೋದಿಲ್ಲ, ಅದು ಬೇರೆಯಾಗಿಯೇ ನಿಲ್ಲತ್ತೆ. ಅಥವಾ ನಮ್ಮ ಸಾಹಿತ್ಯ ಚಿಂತನೆಯನ್ನು ನಾವು ತಪ್ಪಾಗಿ, ಅಂದರೆ ನಮ್ಮ ಸಾಹಿತ್ಯದ ತಿಳುವಳಿಕೆ ನಮ್ಗೆ ಕೊಡುವಂಥ ಜ್ಞಾನವನ್ನು ನಾವು ತಪ್ಪಾಗಿ ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ, ಅವಕಾಶ ಕೊಟ್ಟಂಗೆ ಆಗತ್ತೆ. ಸೊ ಹಿಂಗೆ ಮಾಡಬಾರ್ದು, ಇದು ಒಂದು ಎಚ್ಚರಿಕೆ ನಾವು ಇಟ್ಕೋಬೇಕು. ಸೊ ಹಾಗಾಗಿ ಇದರಿಂದ ನಮಗೆ ಕನ್ನಡಕ್ಕೆ ಅನುಕೂಲ ಆಗೋ ಬದಲು ಹಾನಿನೇ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಬೇರೆ ಸಾಹಿತ್ಯ ಚಿಂತನೆಗಳನ್ನು ಈ ಎಚ್ಚರಿಕೆಯೊಂದಿಗೆ ಮಾತ್ರ ಗ್ರಹಿಸಬೇಕು. ಇನ್ನೊಂದು ಏನಂತಂತಂದರೆ, ಇದ್ರ ಜೊತೆನೇ ಅವ್ರು ಇನ್ನೊಂದು ಅಂಶ ಹೇಳ್ತಾರೆ. ಏನು ಅಂತಂತಂದರೆ, ಯಾವುದೇ ಭಾಷೆಯಲ್ಲಿ ಯಾವುದೇ ಕಾಲದಲ್ಲಿ ಸಾಹಿತ್ಯ ಚಿಂತನೆಗಳು ನಡೆದಿದ್ರೂ ಕೂಡ ಅವು ನಮ್ಮ ಕನ್ನಡಕ್ಕೆ, ಕನ್ನಡದ ಬೆಳವಣಿಗೆಗೆ ಪೂರಕವಾಗಿ ಬರೋದಾದರೆ ನಾವು ಅದನ್ನು ಸ್ವೀಕರಿಸೋದ್ರಲ್ಲಿ ತಪ್ಪೂ ಕೂಡ ಇಲ್ಲ.
ಯಾಕೆ ಅಂದರೆ ಅದರಿಂದ ಕನ್ನಡ ಸಾಹಿತ್ಯ ಚಿಂತನೆ ಮತ್ತಷ್ಟು ಬೆಳೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನಂತಂತಂದರೆ ನಾವು ಯಾವುದೇ ಒಂದು ಅತಿಗೆ ಹೋಗುವಂಥದ್ದು ಇದೆಯಲ್ಲ ಅದು ತಪ್ಪು. ನಿರಾಕರಣೆ ಮತ್ತು ಸ್ವೀಕರಣೆಯಲ್ಲಿ ಒಂದು ಎಚ್ಚರ ಇರಬೇಕು. ಆ ಎಚ್ಚರ ಏನು ಅಂತಂತಂದರೆ ಪ್ರತಿಯೊಂದು ಅಂದರೆ ಕನ್ನಡ ಹೊರತುಪಡಿಸಿರುವಂಥ ಬೇರೆ ಪ್ರತಿಯೊಂದು ಭಾಷೆ ನಿರ್ದಿಷ್ಟವಾಗಿರುವಂಥ ಪ್ರದೇಶ, ಕಾಲ, ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ಅದರ ತತ್ವಚಿಂತನೆ ಚೌಕಟ್ಟು ಅದಕ್ಕೆ ಅನ್ವಯ ಆಗಿರುತ್ತೆ. ಅದನ್ನು ತದ್ವತ್ತಾಗಿ ಕನ್ನಡಕ್ಕೆ ಅಳವಡಿಸೋಕ್ಕಾಗಲ್ಲ. ಹಾಗೆ ಮಾಡೋಕ್ಕೆ ಹೋದರೆ ನಾವು ನಮ್ಮ ಚಿಂತನೆಯನ್ನು, ನಮ್ಮ ಸಂಸ್ಕೃತಿಯನ್ನು ನಾವು ತಪ್ಪಾಗಿ ಗ್ರಹಿಸ್ತೀವಿ. ಒಂದು. ಇನ್ನೊಂದು, ಯಾವುದೇ ಬಗ್ಗೆ ಉತ್ತಮ ಚಿಂತನೆ ಎಲ್ಲಿಂದಾದರೂ ಬರಲಿ, ಯಾವ ಕಾಲದ್ದಾದರೂ ಆಗಿರಲಿ, ಯಾವ ಭಾಷೆದಾದರೂ ಆಗಿರಲಿ, ಅದು ಕನ್ನಡದ ಬೆಳವಣಿಗೆಗೆ ಪೂರಕವಾಗಿ ಬಂದರೆ ಸ್ವೀಕರಿಸ್ಬೋದು ಅನ್ನುವಂಥದ್ದು. ಇನ್ನೊಂದು, ಇಲ್ಲೇ ಏನು ಮಾಡ್ತಾರೆ ಅಂತಂತಂದ್ರೆ ರಮತ್ ತರೀಕೆರೆಯವರು ಈ ಹಿನ್ನೆಲೆಯಲ್ಲಿ, ಈ ಎಲ್ಲ ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ನಾವು ನಮ್ಮ ಸಾಹಿತ್ಯ ತತ್ವವನ್ನು ಅಥವಾ ಕನ್ನಡ ಸಾಹಿತ್ಯ ಚಿಂತನೆಯನ್ನು ನಾವು ಮತ್ತೆ ಮತ್ತೆ ಕಟ್ಕೊಳ್ಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇದೆ ಅಂತಂತ ಹೇಳ್ತಾರೆ. ಯಾಕೆ ಅಂತಂತಂದರೆ ಭಾರತೀಯ ಕಾವ್ಯ ಮೀಮಾಂಸೆಯ ಹೆಸರಿನಲ್ಲಿರುವಂಥ ಸಂಸ್ಕೃತ ಕಾವ್ಯ ಮೀಮಾಂಸೆ ಈಗಾಗಲೇ ಸಿದ್ಧಗೊಂಡಿರುವಂಥ ಒಂದು ಸಾಹಿತ್ಯ ಅಥವಾ ಸಾಹಿತ್ಯಕ್ಕಿಂತ ಕಾವ್ಯ ಮೀಮಾಂಸೆ, ಸಿದ್ಧಗೊಂಡಿರುವಂಥ ಕಾವ್ಯ ಮೀಮಾಂಸೆ. ಈಗ ಅದು ಅಂದರೆ ಅವರ ಲೆಕ್ಕಕ್ಕೆ, ಅದು ಆ ಭಾಷೆಯ ಲೆಕ್ಕಕ್ಕೆ ಅದು ಪರಿಪೂರ್ಣವಾಗಿ ಸಿದ್ಧಗೊಳ್ಳಲ್ಪಟ್ಟಿದೆ. ಅದಕ್ಕೆ ಒಂದು ನಿರ್ದಿಷ್ಟವಾಗಿರುವಂಥ ಚೌಕಟ್ಟಿದೆ. ರಸದಿಂದ ಶುರುವಾಗಿ ಭರತನಿಂದ ಅಭಿನವಗುಪ್ತನವರೆಗೆ ಆ ಪಯಣ ಸಾಗಿ ಬಂದಿದೆ. ಆದರೆ ಕನ್ನಡ ಸಾಹಿತ್ಯ ಮೀಮಾಂಸೆ ಅನ್ನುವಂಥದ್ದು ಈ ರೀತಿ ರಚನೆ ಆಗಿರುವಂಥದ್ದಲ್ಲ. ಈಗಾಗಲೇ ರಚನೆ ಆಗಿಲ್ಲ. ಅದು ನಾವು ಅದನ್ನು ಕಟ್ಕೊಳ್ಬೇಕಾಗಿದೆ. ನಮ್ಮ ಹಿಂದಿನ ವಿದ್ವಾಂಸರು ಆ ರೀತಿ ಯೋಚಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಸೂಕ್ಷ್ಮವನ್ನು ಮಾತ್ರ ರಮತ್ ತರೀಕೆರೆ ಹೇಳಿದ್ದಾರೆ. ಈಗ ಕನ್ನಡದ ಮಟ್ಟಿಗೆ ಹೇಳೋದಾದರೆ ನಾವು ಈ ಕನ್ನಡ ಕಾವ್ಯ ಮೀಮಾಂಸೆಯನ್ನು ಅಥವಾ ಕನ್ನಡ ಸಾಹಿತ್ಯ ಮೀಮಾಂಸೆಯನ್ನು ನಾವು ಯಾಕಾಗಿ ಕಟ್ಕೊಳ್ಬೇಕು ಅಂತ ಅನಿವಾರ್ಯತೆ ಅಥವಾ ತುರ್ತು ಯಾಕಾಗಿ ಬಂದಿದೆ ಅನ್ನುವಂಥ ಪ್ರಶ್ನೆಯನ್ನು ಎತ್ಕೊಳ್ತಾರೆ. ಅಂಥ ತುರ್ತು ಏನಿದೆ ಅಂತಂದ್ಬಿಟ್ಟು ಅದಕ್ಕೆ ಅವರು 3 ಕಾರಣಗಳನ್ನು ಕೊಡ್ತಾರೆ. ಒಂದು, ಶೈಕ್ಷಣಿಕವಾಗಿರುವಂಥ ತುರ್ತು ಇದೆ. ಇವತ್ತು ಶೈಕ್ಷಣಿಕವಾಗಿರುವಂಥ ತುರ್ತು, ಆ ಶೈಕ್ಷಣಿಕವಾಗಿರುವಂಥ ತುರ್ತಿನ ಕಾರಣದಿಂದ ನಾವು ಕನ್ನಡ ಸಾಹಿತ್ಯ ಚಿಂತನೆಯನ್ನು ಕಟ್ಕೊಳ್ಬೇಕಾಗಿದೆ, ಒಂದು ಅಂಶ. ಎರಡನೇ ಅಂಶ ಏನು ಅಂತಂದರೆ ತಾತ್ವಿಕವಾಗಿರುವಂಥ ಒಂದು ತುರ್ತಿದೆ. ಅಂದರೆ ಕನ್ನಡ ಸಾಹಿತ್ಯ ಮೀಮಾಂಸೆಗೆ ಅಥವಾ ಕನ್ನಡ ಸಾಹಿತ್ಯ ಚಿಂತನೆಯನ್ನು ಕಟ್ಕೊಳ್ಳೋದಕ್ಕೆ ಒಂದು ತಾತ್ವಿಕವಾಗಿರುವಂಥ ತುರ್ತು ಇದೆ. ಹಾಗಾಗಿನೂ ಕೂಡ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಕನ್ನಡ ಸಾಹಿತ್ಯ ಚಿಂತನೆಯನ್ನು ಅಥವಾ ಕನ್ನಡ ಸಾಹಿತ್ಯ ಮೀಮಾಂಸೆಯನ್ನು ಮಾಡ್ಕೋಬೇಕಾಗಿದೆ. ಮೂರನೇದು ಏನು ಅಂತಂದರೆ ಒಂದು ಸಾಂಸ್ಕೃತಿಕವಾಗಿರುವಂಥ ತುರ್ತುನು ಕೂಡ ಇದೆ. ಇದರ ಬಗ್ಗೆ ನಾನು ಮುಂದೆ ವಿವರಿಸ್ತೀನಿ. ಸಾಂಸ್ಕೃತಿಕವಾಗಿರುವಂಥ ಒಂದು ತುರ್ತುನು ಕೂಡ ಇದೆ. ಒಟ್ಟು ಈ 3 ತುರ್ತುಗಳ ಹಿನ್ನೆಲೆಯಲ್ಲಿ, ಒಂದು ಶೈಕ್ಷಣಿಕ, ಇನ್ನೊಂದು ತಾತ್ವಿಕ ಮತ್ತು ಸಾಂಸ್ಕೃತಿಕ, ಈ 3 ತುರ್ತುಗಳ ಹಿನ್ನೆಲೆಯಲ್ಲಿ ನಾವು ಅತ್ಯಂತ ಅಗತ್ಯವಾಗಿ ಮತ್ತು ತುರ್ತಾಗಿ ಕನ್ನಡ ಸಾಹಿತ್ಯ ಚಿಂತನೆಯನ್ನು ಕಟ್ಟಿಕೊಳ್ಳಲೇಬೇಕಾಗಿರುವಂಥ, ಹುಡುಕೊಳ್ಳಲೇಬೇಕಾಗಿರುವಂಥ ಅಥವಾ ರೂಪುಗೊಳಿಸ್ಕೊಳ್ಳಲೇಬೇಕಾಗಿರುವಂಥ ಅನಿವಾರ್ಯತೆಗೆ ಒಳಗಾಗಿದ್ದೀವಿ. ನೋಡಿ, ನಾನೇನು ಹೇಳ್ತಾ ಇದ್ದೀನಿ, ಕಟ್ಟಿಕೊಳ್ಳಲೇಬೇಕಾಗಿರುವಂಥ, ರೂಪಿಸ್ಕೊಳ್ಳಲೇಬೇಕಾಗಿರುವಂಥ, ಹುಡುಕಲೇಬೇಕಾಗಿರುವಂಥ, ನಿರ್ಮಾಣ ಮಾಡಿಕೊಳ್ಳಲೇಬೇಕಾಗಿರುವಂಥ ಅನಿವಾರ್ಯತೆ ಇದೆ ಅಂತ. ಅಂದರೆ ಅದರ ಅರ್ಥ ಏನು ಅಂತಂದರೆ ಕನ್ನಡ ಸಾಹಿತ್ಯ ಚಿಂತನೆ ಎನ್ನುವಂಥ ಚಿಂತನೆ ಈಗಾಗಲೇ ಒಂದು ಸಿದ್ಧಗೊಂಡಿರುವಂಥ ರೀತಿಯಲ್ಲಿ ಈಗಾಗಲೇ ಇಲ್ಲ. ಭಾರತೀಯ ಕಾವ್ಯ ಮೀಮಾಂಸೆ ಹೆಸರಿನಲ್ಲಿ ಸಂಸ್ಕೃತ ಕಾವ್ಯ ಮೀಮಾಂಸೆ ಹೆಂಗೆ ಈಗಾಗಲೇ ಸಿದ್ಧಗೊಂಡಿರುವಂಥ ಒಂದು ಪಠ್ಯ ಆಗಿದೆ, ಆ ಥರ ಕನ್ನಡ ಸಾಹಿತ್ಯ ಚಿಂತನೆ ಅನ್ನುವಂಥದ್ದು ಈಗಾಗಲೇ ಸಿದ್ಧಗೊಂಡಿರುವಂಥ ಚಿಂತನೆಗಳ ಮಾಲೆ ಅಥವಾ ಚಿಂತನೆಗಳ ಸಂಹಿತೆ ಅಲ್ಲ, ಚಿಂತನೆಗಳ ಗುಂಪಲ್ಲ. ನಾವದನ್ನು ನಮ್ಮ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ 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 ನಾವೇನು ಮಾಡಬೇಕಾಗಿದೆ, ನಮ್ಮದೇ ಆಗಿರುವಂಥ ಒಂದು ಸಾಹಿತ್ಯ ಚಿಂತನೆಯನ್ನು ಕಟ್ಟಿಕೊಳ್ಳಬೇಕಾಗಿದೆ. ಅದಕ್ಕೆ 3 ಅನಿವಾರ್ಯತೆಗಳಿದೆ, 3 ತುರ್ತುಗಳಿದೆ. ಒಂದು ಶೈಕ್ಷಣಿಕವಾಗಿರುವಂಥದ್ದು, ಮತ್ತೊಂದು ತಾತ್ವಿಕವಾಗಿರುವಂಥದ್ದು, ಮತ್ತೊಂದು ಸಾಂಸ್ಕೃತಿಕವಾಗಿರುವಂಥದ್ದು ಅನ್ನುವಂಥದ್ದು. ಈ 3 ತುರ್ತುಗಳ ಬಗ್ಗೆ ರಮತ್ ತರೀಕೆರೆಯವರು ಏನು ಈ ತುರ್ತಿನ ಅಗತ್ಯತೆಗಳ ಬಗ್ಗೆ ಏನು ವಿವರಣೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಮುಂದಿನ ಅಧಿವೇಶನದಲ್ಲಿ ನಾವು ಗಮನಿಸೋಣ. ಇದು ನಿಮ್ಮ
ಅನುಕೂಲಕ್ಕೆ ಅಂದರೆ ನಿಮ್ಮ ವ್ಯಾಸಂಗದ ಅನುಕೂಲಕ್ಕೆ ಒದಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ಗಮನಿಸಿ ಮತ್ತು ನೀವು ಇದರ ನೆರವಿನಿಂದ ಈ ಪಠ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಸಂದೇಹಗಳಿದ್ದರೆ ನನಗೆ ತಿಳಿಸ್ರಿ, ನಾನು ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.